ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ಓಕೆ, 1 ಮಿನಿಟ್. ಹಂಗಾರೆ ಎಷ್ಟನೇ ವಾಕ್ಯ? 13 ಸರ್, 3:13 ಅಂದ್ರಿ ನೀವು. ಥರ್ಡ್ ಚಾಪ್ಟರ್. ಓಕೆ, ಕಂಟಿನ್ಯೂ ಮಾಡಿ ಹಂಗೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. 13-14 ರೀ ಹಂಗೆ. ಪರಲೋಕದಿಂದ ಇಳಿದು ಬಂದವನೇ ಹೊರತು ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ನೋಡ್ರ, ಇಲ್ಲಿ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನೇ ತನ್ನ ಸ್ವಂತ ಬಾಯಿನಲ್ಲಿ ಹೇಳ್ತಾರೆ. ಮೋಸೆಯು ಯಾವ ಪ್ರಕಾರ ಅಡವಿಯಲ್ಲಿ ಒಂದು ಸರ್ಪನ ಎತ್ತರವಾಗಿರಕ್ಕೆ ಕಂಬದ ಮೇಲೆ ಹಾಕಿದ್ರು, ಅದೇ ಪ್ರಕಾರ ಏನಾಗಬೇಕು? ಮನುಷ್ಯ ಕುಮಾರನ್ ಇವಾಗ ಎತ್ತರದಲ್ಲಿ ಏನಾಗಬೇಕು? ಇಡಲ್ಪಡಬೇಕು ಅಂತ ಹೇಳ್ತಾರೆ ಅಲ್ವ. ಇವಾಗ ಯೇಸು ಕ್ರಿಸ್ತನೇ ತನ್ನ ಮರಣನ ಆ ಸರ್ಪನ್ನ ಕಂಬದ ಮೇಲೆ ಹಾಕಿದಕ್ಕೆ ಏನ್ ಮಾಡ್ತಾರೆ? ಹೋಲಿಕೆ ಮಾಡ್ಕೊಂತ ಇದ್ದಾರೆ. ಕರೆಕ್ಟ್ ಅಲ್ವಾ? ಯಾಕೆ ಕ್ರಿಸ್ತನ್ನ ಸರ್ಪಕ್ಕೆ ಕಂಪೇರ್ ಮಾಡ್ತಾರೆ? ಇದೇ ತಾನೇ ಪ್ರಶ್ನೆ ಅಲ್ವರ? ಹೌದು ಸರ್. ಯಾಕೆಂದ್ರೆ ಬೈಬಲ್ ಸರ್ಪ ಅಂತಂದ್ರೆ ಯಾರು ಹೇಳ್ತೀರಿ? ಆ ಪುರಾತನ ಸರ್ಪ ಆಗಿರೋಂಥ ಘಟ ಸರ್ಪನು ಚೇತನನು ಆಗಿರೋನ ಏನ್ರಿ 1000 ವರ್ಷ ಏನ್ ಮಾಡ್ದಂತೆ ಬಂಧನದಲ್ಲಿ ಕಟ್ಟಲ್ಪಟ್ಟನು ಅಂತ ಪ್ರಕಟಣೆಯಲ್ಲಿ ಕ್ಲೀನ್ ಆಗಿ ಕೊಟ್ಟಿರ್ಬೇಕು. ಇಲ್ಲಿ ಯೇಸು ಕ್ರಿಸ್ತನಿಗೆ ಹೆಂಗೆ ಸರ್ಪಕ್ಕೆ ಹೋಲಿಕೆ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಸರ್ಪ ಬಂದ್ಬಿಟ್ಟು ಬೈಬಲ್ ನಲ್ಲಿ ಯಾವತ್ತೂ ಪಾಪಕ್ಕೆ ಚಿಹ್ನೆ ಅಲ್ಲ ಸರ್. ಪಾಪ ಮತ್ತೆ ಸೇತಾನ್ಗೇನ್ರಿ ಚಿಹ್ನೆ. ಕರೆಕ್ಟಾ? ಸರಿ, ಹಾಗಿರ್ಬೇಕು. ಕ್ರಿಸ್ತನ್ಗೆ ಹೆಂಗ್ ಹೋಲಿಕೆ ಅಂತಂದ್ರೆ, ಇವಾಗ ಯೇಸು ಕ್ರಿಸ್ತು ಶಿಲ್ಬೆ ಮೇಲೆ ನಮ್ಗೆ ಪ್ರಾಣನ ಮಾಡ್ರು, ಬಿಟ್ರು. ಕರೆಕ್ಟ್ ಅಲ್ವಾ? ಇವಾಗ ಯೇಸು ಕ್ರಿಸ್ತು ಏನಕ್ಕೆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ರು? ಯಾರಿಗೋಸ್ಕರ ಕೊಟ್ರು? ನಮ್ಮ ಪಾಪಗಳಿಗೋಸ್ಕರ. ಕರೆಕ್ಟ್, ನಮ್ಮ ಪಾಪಗಳಿಗೋಸ್ಕರ ಕೊಟ್ರು ಅಲ್ವರ. ಇವಾಗ ಪಾಪಗಳಿಗೋಸ್ಕರ ಅವರು ತನ್ನ ಪ್ರಾಣನ ಕೊಟ್ರು ಅಲ್ವರ. ಹೇಗೆ ಅಂದ್ರೆ ನಮ್ಮ ಪಾಪಗಳನ್ನ ಅವರು ತನ್ನ ಮೇಲೆ ಹೊತ್ಕೊಂಡಿರೋದ್ರಿಂದ ನಮ್ಗೇನಾಯ್ತು? ವಿಮೋಚನೆ ಸಿಕ್ತು. ಆಯ್ತಾ? ನಮ್ಗೇನಾಗಿ ರಕ್ಷಣೆ ಹೊಂದಿದೆ ಅಂತ ಅಲ್ವಾ? ಇವಾಗ ನೀವು ಥಿಂಕ್ ಮಾಡಿ, ಏನ್ರಿ ಒಬ್ಬರಿಗೆ ಮರಣ ಬರಬೇಕು ಅಂದ್ರೆ ಅವರಲ್ಲಿ ಏನಿರ್ಬೇಕು? ಬೈಬಲ್ ಹೇಳ್ತಾರೆ ಮರಣ ಯಾರಿಗೆ ಬರ್ತದೆ? ಕರೆಕ್ಟ್. ಪಾಪ ಕೊಡಂತ ಸಂಬಳ ಏನ್ರಿ ಸಿಸ್ಟರ್? ಮರಣ ಸರ್. ಮರಣ. ಹಂಗಾರೆ ಯೇಸು ಕ್ರಿಸ್ತನಲ್ಲಿ ಪಾಪ ಆಯ್ತಾ? ಇರ್ಲಿಲ್ಲ ಸರ್. ಮತ್ತೆ ಅವ್ರಿಗೆ ಮರಣ ಬರಕ್ಕೆ ಹೆಂಗ್ ಸಾಧ್ಯ? ಅವ್ರಿಗೆ ಮರಣ ಬರೋಕೇನಿಲ್ಲ, ಸಾಧ್ಯನೇ ಸಾಧ್ಯನಿಲ್ಲ ಸರ್. ಅವ್ರಿಗೆ ಮರಣ. ಹಂಗಾರೆ ಮರಣನೇ ಏನಾಗ್ಬಿಡ್ದು? ಅವ್ರಿಗೆ ಬರಬಾರ್ದು. ಕರೆಕ್ಟಾ? ಸರ್. ಆದ್ರೂ ಅವ್ರಿಗೇನಾಯ್ತು? ಮರಣ ಬಂತು ಸರ್. ಬಂತು. ಹಂಗಂದ್ರೆ ದೇವ್ರು ಏನ್ ಮಾಡಿರ್ಬೇಕು? ದೇವ್ರು ಇಲ್ಲಿ ಏನೋ ಒಂದು ವಿಚಾರ ಏನ್ ಮಾಡಿರ್ಬೇಕು ಅದರ. ಏನ್ ವಿಚಾರ ಮಾಡಿದ್ರು ಅಂತಂದ್ರೆ, ನಮ್ಮ ಎಲ್ಲಾರ ಪಾಪಗಳನ್ನ ಯಾರ ಮೇಲೆ ಹೊರಿಸಿದ್ರು? ಕ್ರಿಸ್ತನ ಮೇಲೆ ಹೊರಿಸಿದ್ರು. ಕರೆಕ್ಟಾ? ಬೈಬಲ್ ವಾಕ್ಯ ಇದೆಯಾ? ಎಸ್, ಓದಿ. ಇಲ್ಲಿ 2ನೇ ಕೊರಿಂಥ 5:21. 2ನೇ ಕೊರಿಂಥ 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡ್ರ, ಪಾಪನೇ ಗೊತ್ತಿಲ್ದಿರೋನ್ನ ನಮಗೋಸ್ಕರ ಏನ್ ಮಾಡಿದ್ರಂತೆ ಇವಾಗ? ಪಾಪ ಸ್ವರೂಪಿಯಾಗಿ. ಹಂಗಾರೆ ದೇವ್ರು ಏನ್ ಮಾಡಿದ್ರೆ ನಮ್ಮೆಲ್ಲಾ ಪಾಪಗಳನ್ನ ಯಾರ ಮೇಲೆ ಹೊರಿಸಿದಾರೆ? ದೇವ್ರ ಮೇಲೆ, ಕ್ರಿಸ್ತನ್ ಮೇಲೆ ಮಾಡಿದ್ರೆ ಹೊರಿಸಿದಾರೆ ಅಲ್ವರ. ದೇವ್ರಲ್ಲ ಅಲ್ವಾ? ಕ್ರಿಸ್ತನು ದೇವರ ಕುಮಾರನು. ಕರೆಕ್ಟಾ? ಕ್ರಿಸ್ತನ್ ಮೇಲೆ ಮಾಡಿದ್ರಪ್ಪ ಎಲ್ಲ ಪಾಪಗಳನ್ನ ಹೊರಿಸಿದಾರೆ ಅಲ್ವರ. ಅಂದ್ರೆ ಯೇಸು ಕ್ರಿಸ್ತನ ದೇವರು ಪಾಪಿಯ ಸ್ಥಾನದಲ್ಲಿ ಏನ್ ಮಾಡಿದ್ರು? ಇಟ್ರು. ಹೆಂಗೆ? ಯೆಶಾಯ 53 ರೀ. ಯೆಶಾಯ 53:5. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನೋಡ್ರ, ನಮ್ಮ ದ್ರೋಹಗಳ ದೆಸೆಯಿಂದ ಅವ್ರಿಗೇನಾಯ್ತು? ನ್ಯಾಯ. ಅಂದ್ರೆ ನಮ್ಮ ದ್ರೋಹಗಳಿಗೆಲ್ಲ ನಾವು ಏನ್ ಕೊಡ್ಬೇಕಾಯ್ತು? ಯಾರು ಕೊಟ್ರು? ಇವಾಗ ಕ್ರಿಸ್ತನ್ಗೆ ಕೊಟ್ರು. ಕರೆಕ್ಟ್. ಆಮೇಲೆ ನೆಕ್ಸ್ಟ್, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನೋಡ್ರ, ನಮ್ಮ ದ್ರೋಹ, ನಮ್ಮ ಅಪರಾಧ ಇವೆಲ್ಲ ಪಾಪದ ಫಲಗಳು. ಕರೆಕ್ಟಾ? ನೆಕ್ಸ್ಟ್, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ದಂಡನೆ ಅಂದ್ರೆ ದಂಡನೆ ಇದೆ. ಆ ದಂಡನೆ ಇವ್ರೇನ್ ಮಾಡೋರು?
ಅನುಭವಿಸಿದ್ರು. ಅಲ್ರ ಹಂಗಾರೆ ನಮ್ಮೆಲ್ಲಾ ಪಾಪಗಳನ್ನ ಯಾರ ಮೇಲೆ ಹಾಕೋದ್ರು ದೇವ್ರು ಇವಾಗ? ಯೇಸು ಕ್ರಿಸ್ತನ್ ಮೇಲೆ ಕ್ರಿಸ್ತನ. ಹಾಕೋದ್ರು ಅಲ್ವರ. ಅದಕ್ಕೆ ಹ್ಮ್. ಅವ್ರನ್ನ ಸರ್ಪಕ್ಕೆ ಏನ್ ಮಾಡೋದು? ಹೋಲಿಕೆ ಮಾಡೋದು. ಅರ್ಥ ಆಯ್ತಾ? ಸರ್ಪ ಅಂದ್ರೆ ಏನ್ ನೋಡಿದ್ರಿ ನಾವ್ ಯಾವಾಗೂ? ಒಂದು ಪಾಪದ ಒಂದು ಏನ್ರಿ, ಒಂದು ಸೂಚನೆ, ಹ್ಮ್. ಹ್ಮ್. ಕರೆಕ್ಟಾ? ಯಾಕಂದ್ರೆ ಹೌದು ಸರ್. ಲೋಕದಲ್ಲಿ ಪಾಪ ಬಂದಿದ್ದು ಯಾರ ಮುಖಾಂತರ ಬಂದಿದ್ದು? ಸರ್ಪದ ಮುಖಾಂತರ ಬಂತ ಆಯ್ತು. ಇಲ್ವಾ? ಹೌದು ಸರ್. ಹಾ, ಮತ್ತೆ ಸರ್ಪನ ಉಪಯೋಗಿಸೋದು. ಅದಕ್ಕೆ ಸರ್ಪ ಅಂದ್ರೆ ಒಂದು ಪಾಪಕ್ಕೆ ಚಿಹ್ನೆ. ಅಂದ್ರೆ ಯಾವ ರೀತಿ ಹ್ಮ್. ನಮ್ಮೆಲ್ಲಾ ಪಾಪಗಳನ್ನ ಕ್ರಿಸ್ತನ ಮೇಲೆ ಹಾಕಿದ್ರು ಏನ್ರಿ, ಆ ಕ್ರಿಸ್ತನ್ನ ಒಂದು ಸರ್ಪಕ್ಕೆ ಏನ್ ಮಾಡ್ತಾರೆ? ಹೋಲಿಕೆ ಮಾಡಿ ಮಾತಾಡ್ತಾರೆ. ಆದ್ರೆ ಇದ್ರಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ, ಹಾಗಾದ್ರೆ ಯೇಸು ಕ್ರಿಸ್ತು ಪಾಪಿ ಆಗ್ಬಿಟ್ರ ಅಂದ್ರೆ? ಇಲ್ಲ ರೀ, ಪಾಪಿ ಆಗಿಲ್ಲ. ಪಾಪದಲ್ಲಿ ಪಾಪಿಯಾಗೆ ಎಣಿಸಲ್ಪಟ್ರು. ಅಲ್ಲಿ ಹೇಳ್ತಾರೆ ನೋಡಿ, ಹ್ಮ್ ಎಲ್ಲಿ ಸರ್. ಎಲ್ಲೇ ಅಲ್ಲೇ ಬರ್ತದೆ, ಎಲ್ಲಿ ಏಷ್ಯಾ 53 ಆ ಇದ್ರ ಲಾಸ್ಟ್ ಇರ್ಬೇಕು. ಈ 12ನೇ ವಾಕ್ಯ ಓದಿ. ಹಾ ಹಾ ಸರ್. ಹಾ ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಹ್ಮ್ ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ಹ್ಮ್ ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ಹ್ಮ್ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಏನ್ರಿ? ಬಹು ದ್ರೋಹಿಗೆ ತನ್ನನ್ನ ಎಣಿಸಿಕೊಂಡು ಎಣಿಸಿಕೊಂಡರು. ಹಂಗಾರೆ ಯೇಸು ಕ್ರಿಸ್ತು ದ್ರೋಹ ಆಯ್ತಾನೆ? ಇಲ್ಲ ರೀ, ದ್ರೋಹಿಗಳ ಇಲ್ಲ ನಡುವೆ ಎಣಿಸ್ಕೊಂಡ್ರು. ಅಂದ್ರೆ ಹ್ಮ್ ದ್ರೋಹನೇ ಮಾಡಿದಿರೋನ್ನ ದ್ರೋಹಿ ತರ ಏನ್ ಮಾಡಿದ್ರು? ಟ್ರೀಟ್ ಎಣಿಸಿಕೊಂಡು ಮಾಡಿದ್ರು. ಹ್ಮ್. ಕಳ್ಳನ್ ತರ ಏನ್ ಮಾಡಿದ್ರು? ಟ್ರೀಟ್ ಮಾಡಿದ್ರು. ಕರೆಕ್ಟಾ? ಹೌದು ಸರ್. ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? ಸುಳ್ಳು ಅಪಾದನೆ ಹೊರಿಸಿದ್ರು, ಸುಳ್ಳು ಕೇಸ್ ಹಾಕಿದ್ರು, ಸುಳ್ಳಾಗೆಲ್ಲ ಹೇಳಿದ್ರು. ಕೊನೆಗೆ ಕಟ್ಕಟ್ಟೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಏನ್ ಮಾಡ್ರು? ಸುಳ್ಳಾಗಿ ಮರಣದಂಡನೆ ಏನ್ ಮಾಡಿದ್ರು? ಒಂದ್ ಕಳ್ಳನ್ಗೆ ಯಾವ ತರ ಶಿಕ್ಷೆ ಕೊಡ್ತಾರೋ ಅದೇ ತರ ಶಿಕ್ಷೆ ಮಾಡಿದ್ರು, ಕ್ರಿಸ್ತನ್ಗೆ ಕೊಟ್ರು. ಕರೆಕ್ಟಾ? ಹ್ಮ್ ಸರ್. ಅದಕ್ಕೆ ಕಳ್ಳರ ನಡುವೆ ಇವ್ರನ್ನ ಹಾಕಿದ್ರು. ಅಲ್ರ ಯೇಸು ಕ್ರಿಸ್ತನ ಯಾಕೆ ಸೆಂಟ್ರಲ್ ಹಾಕಿದ್ದು? ಆ ಕಡೆ ಈ ಕಡೆ ಕಳ್ಳ, ಸೆಂಟ್ರಲ್ ಯಾರಿದ್ರ? ಯೇಸು ಕ್ರಿಸ್ತನಿಗೆ ಯಾಕೆ ಯಾಕೆ ಹೇಗೆ ಯೇಸು ಕ್ರಿಸ್ತನ್ ಯಾಕೆ ಸೆಂಟ್ರಲ್ ಹಾಕ್ಬೋಯ್ತು? ಈಗ ಆರ್ಡರ್ ಹಾಕ್ಬೋಯ್ತಲ್ಲ, ದೊಡ್ಡ ಕಳ್ಳ ಫಸ್ಟ್, ಸೆಕೆಂಡ್ ಕಳ್ಳ ಸೆಕೆಂಡ್, ಥರ್ಡ್ ಕಳ್ಳ ಲಾಸ್ಟ್, ಹಂಗ ಹಾಕ್ಬೋದಾಗಿತ್ತಲ್ಲ, ಯಾಕೆ ಹಂಗ ಹಾಕಿಲ್ಲ? ಕಳ್ಳರ ಮಧ್ಯದಲ್ಲಿ ಪರಿಶುದ್ಧನಾಗಿದ್ದ ಸರ್. ಹಾ, ಯಾಕೆ ಗೊತ್ತಾ? ಯಾವಾಗೂ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಕಡೆ ಈ ಕಡೆ ಕಳ್ಳ, ಸೆಂಟ್ರಲ್ ಒಬ್ಬ ಕಳ್ಳ ಇದ್ದಾನೆ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗ್? ಓ, ಇವ್ರಿಬ್ರು ಕಳ್ಳರಿಗೆ ಇವ್ರು ಏನ್ರಿ ಹ್ಮ್ ಲೀಡರ್, ಸರ್. ದೊಡ್ಡ ಕಳ್ಳ. ದೊಡ್ಡ ಹಾ ಕಳ್ಳ ದೊಡ್ಡ ಅನ್ನಂಗೆ. ಕಳ್ಳ. ಗೊತ್ತಾಯ್ತಾ? ಇಬ್ರು ಹ್ಮ್. ಕಳ್ಳಗಳಿದ್ದಾರೆ ಆ ಕಡೆ ಈ ಕಡೆ. ಆ ಇಬ್ರು ಹ್ಮ್. ಕಳ್ಳರಲ್ಲಿ ಇವರೊಬ್ಬ ಸೆಂಟ್ರಲ್ ದೊಡ್ಡ ಮೇನ್ ಆಗಿ ಇದ್ದವ್ರೆ ಅಂತಂದ್ರೆ ಇವರೇ ಓಹೋ. ಅವ್ರಿಗೆಲ್ಲ ಬಾಸ್ ಅಂತ ನೋಡ್ಸತ್ತರ. ಹ್ಮ್. ಅಂದ್ರೆ ಒಂಥರ ಗೇಲಿ ಮಾಡತರ, ಅವಮಾನ ಮಾಡತರ, ತುಂಬಾ ಹ್ಮ್. ದೊಡ್ಡ ಕಲ್ಪ್ರಿಟ್ ತರ ಏನ್ ಮಾಡೋದು? ಯೇಸು ಕ್ರಿಸ್ತನ್ ಟ್ರೀಟ್ ಮಾಡೋರು. ಮಧ್ಯದಲ್ಲಿ ಇದು ಮನುಷ್ಯರು ಮಾಡಿದ್ದು. ಹಂಗಾರೆ ಏನ್ ಮಾಡಿದ್ರು? ಮನುಷ್ಯರು ಇವ್ರನ್ನ ಒಂದ್ ಸರ್ಪ ತರ ಏನ್ ಮಾಡಿದ್ರು? ನೋಡಿದ್ರು. ಕರೆಕ್ಟಾ? ಹ್ಮ್. ಆಯ್ತು ಸರ್. ಸರಿ, ಇವಾಗ ದೇವ್ರು ಯಾವ ತರ ನೋಡಿದ್ರು? ದೇವ್ರು ಇದೇ ಸರ್ಪನ ಯಾವ ತರ ನೋಡಿದ್ರು ಅಂದ್ರೆ ತಾಮ್ರ ಸರ್ಪ ಅಂತ ನೋಡಿದ್ರು. ಕರೆಕ್ಟಾ? ಹ್ಮ್. ಹಾ ಸರಿ, ಸರ್. ಯಾಕೆ ತಾಮ್ರ? ಇವಾಗ ಅಲ್ಲಿ ಯಾಕೆ ತಾಮ್ರ ಹೋಲಿಕೆ ಆಗಿದೆ? ಚಿನ್ನ ಮಾಡ್ಬೋಯ್ತಲ್ಲ. ಮೋಸ ಇತ್ತು, ಚಿನ್ನ ಆಯ್ತು ಸಿಕ್ಕಾಪಟ್ಟೆ, ಚಿನ್ನ ಮಾಡ್ಬೋಯ್ತಲ್ಲ, ಯಾಕೆ ತಾಮ್ರ ಅಂತ ಮಾಡಿದ್ರು? ತಾಮ್ರ ಇದು ಸರ್, ಅದು ಹಾ ಪಲ್ಲೆ. ಹೇಳ್ರಿ. ಹತ್ರ ಇದ್ರ ನಾವು ಇದು ದೇವ್ರ ದರ್ಶನ ಗುಡಾರದಲ್ಲಿ ಓದಿದ್ರಿ ಗೊತ್ತಾ? ತಾಮ್ರ, ಚಿನ್ನ, ಬೆಳ್ಳಿ, ಜ್ಞಾಪನ ಆಯ್ತಾ? ಮರ್ತೋಗ್ಬಿಟ್ಟಿದ್ದೀರಾ? ಇಲ್ಲ ಸರ್, ಮರ್ತಗೆ. ಹಾ ನೋಡಿ, ಇವಾಗ ದೇವ್ರ ದರ್ಶನ ಗುಡಾರ ಒಳಗೆ ಹೋಗಿದ ತಕ್ಷಣ ಫಸ್ಟ್ ಒಂದು ಅಂಗಳ ಇರೋದು, ಅಲ್ಲಿ ಹ್ಮ್. ಕೈ ತೊಳಿಕೆ ಗಂಗಾಳ ಇರೋದು. ಕರೆಕ್ಟಾ? ಹಾ ಸರ್, ಅದು ತಾಮ್ರದ. ಮೊದಲು ಬಲಿಪೀಠ ಇರೋದು, ಆ ಬಲಿಪೀಠ ತಾಮ್ರದಿಂದ ಮಾಡಲ್ಪಟ್ಟಿತ್ತು. ಅದಾಗಿ ನೆಕ್ಸ್ಟ್ ಹೋದಂತಂದ್ರೆ ಏನ್ರಿ, ಹಿತ್ತಾಳೆಯಿಂದ ಮಾಡಲ್ಪಟ್ಟಂತ ಒಂದು ಗಂಗಾಳ ಇತ್ತು ಕೈ ತೊಳೆಯೋದಕ್ಕೆ. ಕರೆಕ್ಟಾ? ಹ್ಮ್ ಸರ್. ಸೊ ಅಲ್ಲಿ ಅಂಗಳದಲ್ಲಿರೋಂತ ಎಲ್ಲಾ ವಸ್ತುಗಳು ತಾಮ್ರದಿಂದಾನೇ ಮಾಡಲ್ಪಟ್ಟಿತ್ತು. ಕರೆಕ್ಟಾ? ಹ್ಮ್. ಹ್ಮ್ ಸರ್. ಆದ್ರೆ ಗರ್ಭಗುಡಿಯಲ್ಲಿ ಹೋದ್ರೆ, ಮಹಾಪರಿಶುದ್ಧ ಸ್ಥಳ ಮತ್ತೆ ಪರಿಶುದ್ಧ ಸ್ಥಳಕ್ಕೆ ಹೋದ್ರೆ ಎಲ್ಲ ಚಿನ್ನ. ಇಲ್ಲ. ಆದ್ರೆ ಇಲ್ಲೆಲ್ಲ ಬಂದ್ಬಿಟ್ಟು ಫುಲ್ ತಾಮ್ರನೇ. ಯಾಕೆ ಅಂತಂದ್ರೆ ಇದು ಪರಿಪೂರ್ಣವಾಗಿರಂತ ಮನುಷ್ಯನ ಒಂದು ಹಂತ. ಕೊಡಬಹುದು. ಹ್ಮ್. ಚಿನ್ನ ಅಂತಂದ್ರೆ ದೇವರ ಸ್ವರೂಪ, ದೇವರ ಒಂದು ಏನ್ರಿ, ಒಂದು ನೇಚರ್, ಒಂದು ಸ್ವಭಾವನ ವ್ಯಕ್ತಪಡಿಸ್ತದೆ. ಆದ್ರೆ ತಾಮ್ರ ಅಂತ ಹೇಳ್ಬೇಕಾದ್ರೆ ಮನುಷ್ಯನ ಒಂದು ಸ್ವಭಾವನ ಏನ್ ಮಾಡ್ತಾರೆ? ವ್ಯಕ್ತಪಡಿಸ್ತದೆ. ಹೇಗೆ ಅಂತಂದ್ರೆ, ಚಿನ್ನ ತಾಮ್ರ ಎರಡು ಒಂದೇ ತರ ಇದೆ ನೋಡೋದಕ್ಕೆ, ಹೌದು ಸರ್, ಕಲರ್ ಒಂದೇನು ಸರ್. ಕಲರ್ ಅಲ್ಲರ. ಆಮೇಲೆ ರೋಲ್ಡ್ ಗೋಲ್ಡ್ ನೋಡಿದೀರಾ? ಹ್ಮ್ ಸರ್. ಈ ರೋಲ್ಡ್ ಗೋಲ್ಡ್ ಎಲ್ಲ ಮಾಡೋದು ಯಾವ್ದು? ಬ್ರಾಸ್, ಕಾಪರ್ ಇಂದಾನೆ. ಕರೆಕ್ಟಾ? ತಾಮ್ರದ. ಹ್ಮ್ ಸರ್. ಅದು ನೋಡಕ್ಕೆ ಚಿನ್ನ ತರ ಇದ್ರೆ ಚಿನ್ನ ಅಲ್ಲ. ಅಲ್ಲ ದೇವ್ರ ಸರ್, ಮನುಷ್ಯನ ಯಾರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದೋ? ದೇವ್ರು ತನ್ನ ಮಗನ ಸ್ವರೂಪದಲ್ಲಿ. ಹಾ, ಮನುಷ್ಯನ ಸೃಷ್ಟಿ ಮಾಡಿದ್ದು ದೇವ್ರ ಸ್ವರೂಪದಲ್ಲಿ. ಕರೆಕ್ಟಾ? ಹ್ಮ್ ಸರ್. ಆದಾಮ್ನ ಸೃಷ್ಟಿ ಮಾಡಿದ್ದು ದೇವ್ರ ಸ್ವರೂಪದಲ್ಲಿ. ಕರೆಕ್ಟಾ? ಹ್ಮ್ ಸರ್. ಹಂಗಾರೆ ದೇವ್ರು ಚಿನ್ನದ ತರ ಇದಾರೆ, ಮನುಷ್ಯನಾಗಿದೆ ತಾಮ್ರ ತರ ಇದ್ದಾನೆ, ಅವ್ರ ತಾಮ್ರದ. ಹೋಲಿಕೆಗೆ ಸರಿಯಾಗಿದ್ದಾನೆ, ಅವ್ರ ಸ್ವರೂಪದಲ್ಲಿದ್ದಾರೆ. ಕರೆಕ್ಟಾ? ಹಾ ಸರ್. ಇವಾಗ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ಬೇಕಾರೆ ಮಾಂಸದಲ್ಲಿ ಏನಾಗಿದ್ದು? ಬಂದಿದ್ದು. ಬಂದಿದ್ರು. ಕರೆಕ್ಟಾ? ದೇಹದಲ್ಲಿ ಏನಾಗಿದ್ದು? ಅವ್ರು ಯೇಸು ಕ್ರಿಸ್ತು ಬಂದಿದ್ದು ಅಲ್ಲರ. ಮನುಷ್ಯನ ರೂಪ, ತಾಳಿ ದೇವಕುಮಾರನಾಗಿ ಮನುಷ್ಯನ ತರ ಮನುಷ್ಯನ ನಡುವೆ ಜನ್ಮ ತೊಗೊಂಡು ಮಾಡಿದ್ದು ಅವ್ರು ಬಂದಿದ್ದು. ಕರೆಕ್ಟಾ? ಬಂದಿದ್ರು. ಹ್ಮ್ ಸರ್.
ಹಂಗಾರೆ ಯೇಸು ಕ್ರಿಸ್ತು ಒಂದು ಆದಾಮ್ಗೆ ಸರಿ ಸಮಾನವಾಗಿದ್ರು, ಎರಡನೇ ಆದಾಮಗೆ, ಕರೆಕ್ಟಾ? ಹಾ ಸರ್. ಅಂದ್ರೆ ಅವರು ಒಂದು ಪಕ್ಕ ಒಳ್ಳೆ ತಾಮ್ರದ ತರ ಇದ್ರು. ಹ್ಮ್. ಹಾ, ಪರಿಪೂರ್ಣವಂತ ಮನುಷ್ಯನ ತರ ಇದ್ರು. ಅದರ ಹೌದು ಸರ್. ದೇವರು ಚಿನ್ನದ ತರ ಇದ್ರು, ಅವ್ರ ಸ್ವರೂಪದಲ್ಲಿದ್ದ ಕ್ರಿಸ್ತನು ತಾಮ್ರ ತರ ಏನಾಗಿದ್ರು ಇದ್ರು. ಅದರ ಹ್ಮ್. ಸೊ ತಾಮ್ರದ ಒಂದು ಹೋಲಿಕೆ ಕ್ರಿಸ್ತನ್ಗೆ ಯಾಕೆ ಹೇಳ್ತಾರೆ ಅಂತಂದ್ರೆ, ಒಂದು ಪರಿಪೂರ್ಣವಂತ ಮನುಷ್ಯನ ಹಂತ ಯೇಸು ಕ್ರಿಸ್ತು ಭೂಲೋಕ ಜನ್ಮ ತಗೊಬೇಕಾದ್ರೆ ಪರಿಶುದ್ಧವಾಗಿರೋ ಮನುಷ್ಯನ ತರ ಏನ್ ಮಾಡ್ತಾರೆ, ಜನ್ಮ ತಗೊಂತಾರೆ. ಕರೆಕ್ಟಾ? ಹ್ಮ್. ಹ್ಮ್ ಪಾಪಿಗಳ ಸರ್. ನಡುವೆ ಇದ್ರು ಸರಿ, ಪರಿಶುದ್ಧವಾಗಿ ಏನಾಗಿದ್ರು ಇದ್ರು. ಅದಕ್ಕೆ ಸರ್ಪನಾಗಿದ್ರು ಸರಿ, ಅದೆಂತ ಸರ್ಪ? ತಾಮ್ರದ ಸರ್ಪ ಅಂತಂದ್ರೆ ಪರಿಶುದ್ಧವಾಗಿ ಪರಿಪೂರ್ಣವಾಗಿರಂತ ಮನುಷ್ಯನ ಒಂದು ಹಂತ. ದೇವ್ರು ನಮ್ಮೆಲ್ಲಾ ಪಾಪಗಳನ್ನ ಯಾರ ಮೇಲೆ ಹೊರಿಸಿದ್ರು? ಕ್ರಿಸ್ತನ್ ಮೇಲೆ ಏನ್ ಮಾಡಿದ್ರು ವರ್ಷದಿಂದ. ಅದಕ್ಕೆ ಏನ್ ಹೇಳ್ತಾರೆ, ಅವರು ಪಾಪಿಯಾಗೆ ನಮ್ಮ ಬದಲು ಏನ್ ಮಾಡಿದ್ರು, ಪ್ರಾಣನ ಕೊಟ್ರು. ಅದನ್ನ ನೋಡಿ ಕ್ರಿಸ್ತನ್ ನೋಡ್ಬಿಟ್ಟು ಯಾರೆಲ್ಲ ಅರಿಕೆ ಮಾಡ್ತಾರ, ನನ್ನ ಪಾಪಗಳನ್ನ ಕ್ಷಮಿಸಲ್ಪಟ್ಟಿದೆ, ಕ್ರಿಸ್ತನ್ ನಮ್ಗಾಗೆ ಪ್ರಾಣ ಕೊಟ್ರು ಅಂತ ಯಾರು ನಂಬ್ತಾರೋ, ಕ್ರಿಸ್ತನ್ ನೋಡ್ಬಿಟ್ಟು ನಮಗೇನಾಗ್ತಾರೆ, ರಕ್ಷಣೆ ಆಗ್ತಾರೆ. ಗೊತ್ತಾಯ್ತಾರಾ? ಹ ಇವಾಗ ನೋಡ್ರಿ ಇದ್ದೀನಿ, ಇವಾಗ ದೇವ್ರು ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ಸರ್ಪ ಅಂತ ಎಲ್ಲಿ ಎಣಿಸಿದ್ರು? ಸರ್ಪ ಅಂದ್ರೆ ಪಾಪಿ ತರ ಎಲ್ಲಿ ಎಣಿಸಿದ್ರು ಅಂತಂದ್ರೆ, ಯೇಸು ಕ್ರಿಸ್ತು ಶಿಲ್ಬೆ ಮೇಲೆ ಎಷ್ಟು ಮಾತಾಡ್ತಾರೆ? 7 ಮಾತು ಸರ್. 7 ಮಾತುಗಳು ಅಲ್ವರ. ಯಾವ್ಯಾವ್ದು 7 ಮಾತು? ಫಸ್ಟ್ ತಂದೆ ಅವರನ್ನು ಕ್ಷಮಿಸು ಅಂತ ಹೇಳ್ತಾರೆ. ಹ್ಮ್ ಸರಿ. ಆಮೇಲೆ ಫಸ್ಟ್ ಅದು ಹೇಳಲ್ಲ, ಇರ್ಲಿ ಪರವಾಗಿಲ್ಲ, ಆರ್ಡರ್ ಬೇಕಾಗಿಲ್ಲ, ಹಂಗೆ ಹೇಳಿ ಅಂತೀನಿ. 7 ಮಾತುಗಳು ಯಾವ್ದು ಇರ್ಬೋದು ಹೇಳಿ. ಸರ್. ನನಗೆ ನೀರಡಿಕೆ ಆಗಿದೆ, ಅಮ್ಮ ಇಗೋ ನಿನ್ನ ಮಗ. ಕರೆಕ್ಟ್. ನಂತರ ತೀರಿತು ಅಂತ ಹೇಳ್ತಾರೆ ಸರ್. ಕರೆಕ್ಟ್. ನನಗೆ ನೀರಡಿಕೆ ಆಗಿದೆ ಅಂತ ಹೇಳ್ತಾರೆ. 4 ಆಯ್ತು. ನೆಕ್ಸ್ಟ್ ಆಮೇಲೆ ಹಾ, ಬೇರೆ ಯಾರು ಹೇಳ್ತೀರಾ? ತಂದೆಯ ದೇವ್ರನ್ನ ಕರೀತಾರೆ. ಹಾ, ಎಲ್ಲ ಏನಂತ? ಎಲ್ಲಿ ಎಲ್ಲಿ ಲಮ್ಮ ಸಬಕ್ತಾನ್ ಅಂತ. ಹಾ, ಸರ್. ಎಲಿ ಎಲಿಲಮ್ಮ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀರಿ? ಹಾ, ನನ್ನ ದೇವ್ರೆ ಯಾಕೆ ನನ್ನ ಕೈ ಕೈ ಬಿಟ್ಟು ಬಿಟ್ಟು. ಕೈ ಅದು ಬಿಟ್ಟಿ? 4ನೇ ಮಾತಾಗ್ತದೆ ಸರ್. ಅದು ಹಾ, ಏನ್ ಸ್ಟರ್, ಏನು ಶಾಂತ ಸ್ಟರ್? ಅದು 4th ಮಾತಾಗಲ್ಲ ಸರ್. ಅದು ಎಂತ ಮಾತು? 4ನೇ ಮಾತಾಗಲ್ಲ ಸರ್. ಅದು ಹಾ, ಕರೆಕ್ಟ್. ಅದರ ಇವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಶಿಲುಬೆ ಮೇಲೆ ನನ್ನ ದೇವ್ರೆ ನನ್ನ ಯಾಕೆ ಕೈ ಬಿಟ್ಟೆ ಅಂತ ಕೇಳ್ತಾರೆ. ಕರೆಕ್ಟಾ? ಸರ್. ಇವಾಗ ಹಂಗಾರೆ ಯೇಸು ಕ್ರಿಸ್ತನ ದೇವ್ರ ಕೈ ಬಿಟ್ರಾ? ಇಲ್ಲ ಸರ್. ಹಾ? ಮತ್ತೆ ಯೇಸು ಕ್ರಿಸ್ತು ಸುಳ್ಳು ಹೇಳ್ತಾವ್ರಾ? ಇಲ್ಲ ಶಿಲ್ವೆ ಸರ್. ಮೇಲೆ ಬಿಟ್ಟಿರ್ತಾರೆ ಅವ್ರನ್ನ. ಅಲ್ಲಿ ಅದು ಸ್ವಲ್ಪ ಹೊತ್ತು ದೇವರಿಂದ ಮಗನಿಂದ ದೂರ ಇರ್ತಾರೆ ಸರ್. ಯಾಕಂದ್ರೆ ತಂದೆ ಚಿತ್ತ ನೆರವೇರ್ಬೇಕಾಗಿತ್ತು ಸರ್. ಅಲ್ಲಿ ಹಂಗಾರೆ ಕೈ ಬಿಟ್ರು ಅಂತ ಅರ್ಥ. ಕೈ ಬಿಟ್ರು ಸರ್ ಅವಾಗ. ಹೌದಾ ಇಲ್ವಾ? ಸರ್. ಹಾ, ಕೈ ಬಿಟ್ರು. ಯಾವಾಗ ಗೊತ್ತಾ? ಯೇಸು ಕ್ರಿಸ್ತನ ದೇವ್ರ ಕೈ ಬಿಡದಿರೆ ಇದ್ರೆ, ಯೇಸು ಅದು ಕ್ರಿಸ್ತನ ಪಾಪಿಯಾಗಿ ದೇವ್ರು ಟ್ರೀಟ್ ಮಾಡಿದ್ರೆ ಇದ್ರೆ, ಯೇಸು ಕ್ರಿಸ್ತನ್ಗೆ ಮರಣ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ಹೌದು ಸರ್. ಕರೆಕ್ಟಾ? ಅದಕ್ಕೆ ದೇವ್ರು ಸರ್. ಏನ್ ಮಾಡ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೇನ್ ಜೀವ ಆಗ್ಬೇಕೋ ಕೈ ಬಿಟ್ಬಿಡ್ತಾರೆ. ಅವಾಗ ಏನಾಗ್ಬಿಡ್ತಾರೆ, ಅಯ್ಯೋ ನನ್ನ ದೇವ್ರೇ, ನಾನು ಇದು ಯಾವತ್ತೂ ನೀ ಹತ್ರ ಎದುರು ನೋಡ್ಲಿಲ್ಲವಲ್ಲ, ಯಾಕೆ ದೇವ್ರೇ, ನನ್ನ ದೇವ್ರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಕೇಳ್ತಾರೆ. ಅಲ್ವರ ದೇವ್ರು ಏನಕ್ಕೆ ಕೈ ಬಿಟ್ಟಿದ್ದು ಅನ್ನೋ ಪ್ರಶ್ನೆಗೆ ಏನ್ ಗೊತ್ತಾ ಉತ್ತರ? ಮಗನೇ, ಇಡೀ ಲೋಕದ ಪಾಪ ಯಾರ ಮೇಲೆ ಹೊರಿಸಿದೀನಿ? ನಿನ್ ಮೇಲೆ ಯೇಸು ಕ್ರಿಸ್ತನ ಹೊರಿಸಿದೀನಿ. ಮೇಲೆ. ನಿನ್ನ ತಾಮ್ರ ಸರ್ಪ ತರ ಕಂಬದ ಮೇಲೆ ಹಾಕಿದೀನಿ. ಸ್ವಲ್ಪ ಯಾಕೆ ಅಂದ್ರೆ ಒಂದು ಹಾಕಿದೀನಿ ಅಂತಂದ್ರೆ, ಯಾರ್ಯಾರು ಎಲ್ಲ ನಿನ್ನ ನೋಡ್ತಾರೋ ಅವ್ರಿಗೆಲ್ಲ ಏನಾಗಬೇಕು, ರಕ್ಷಣೆ ಹೊಂದಬೇಕು. ಯಾಕಂದ್ರೆ ಎಲ್ಲಾ ಉರಿ ಮಂಡಲಗಳು ಎಲ್ಲಾರನ್ನು ಕಚ್ಚಿಬಿಟ್ಟಿದೆ. ಸೇತಾನ್ ಎಲ್ಲಾರ್ಗು ವಿಷ ತುಂಬಿಸ್ಬಿಟ್ಟಿದ್ದಾನೆ. ಎಲ್ಲರಲ್ಲಿ ಏನಾಗಿದೆ, ಪಾಪ ಇದೆ. ಪಾಪ ಇಲ್ದಿರಂತ ಜಗತ್ತಲ್ಲಿ ಒಬ್ರು ಇಲ್ಲ. ಆದ್ರೆ ಇವರಲ್ಲಿ ಕೆಲವು ಜನ ನಮ್ಮನ್ನ ರಕ್ಷಿಸು ರಕ್ಷಿಸು ದೇವ್ರೇ ಅಂತ ಕೂಗ್ತಾ ಇದ್ದಾರೆ. ಅದರಿಂದ ಅವ್ರನ್ನ ಕಾಪಾಡೋದಿಕ್ಕೋಸ್ಕರ ಎಲ್ಲಾರ ಪಾಪಗಳನ್ನ ನಿನ್ ಮೇಲೆ ಹಾಕಿದ್ದೀನಿ ಕಂದ ಅಂತ ಹೇಳ್ಬಿಟ್ಟು ದೇವ್ರು ಹೆಂಗ್ ಗೊತ್ತಾ ಮಾಡ್ತಾರೆ, ಕ್ರಿಸ್ತನ್ನ ಬಿಟ್ಬಿಟ್ಟು ನಮ್ಮನ್ನೇ ಮಾಡಿದ್ರು, ಆಯ್ಕೆ ಮಾಡ್ಕೊಂಡ್ರು. ಹೆಂಗೆ? ಪಿಲಾತ್ ಪಿಲಾತ್ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಬಿಡುಗಡೆ ಮಾಡೋಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಇಸ್ರೇಲ್ ಜನಗಳು ಕೇಳಲ್ಲ. ಅವಾಗ ಏನ್ ಮಾಡ್ತಾರೆ, ಒಬ್ಬನ್ನ ಕರ್ಕೊಂಬರ್ತಾರೆ, ದೊಡ್ಡ ಕಳ್ಳನ್ ಕರ್ಕೊಂಬರ್ತಾರೆ. ಕಳ್ಳನ ಹೆಸರೇನು? ಬರಬ ಸರ್. ಬರಬಾಸ್. ಯಾಕೆ ಬರಬಾಸ್ ಕರ್ಕೊಂಬಂದ್ರು? ಈಗ ಆತನನ್ನ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕ್ಬೇಕಾಗಿತ್ತು ಸರ್. ಆತನ ಪಾಪ ಆತ ಹೊತ್ಕೋಬೇಕಾಗಿತ್ತು ಸರ್. ಯಾಕೆ ಯಾಕೆ ಬರಬಾಸ್ನೇ ಕರ್ಕೊಂಬಂದ್ರು? ಬೇರೆ ಯಾರಿಲ್ಲ ಕಳ್ರ? ಇದ್ರಲ್ಲಿ ಇಬ್ರು ಕಳ್ಳ ಕರ್ಕೊಂಬಂತಲ್ಲ ಫಸ್ಟೇ. ಯಾಕೆ ಬರಬಾಸ್ನ ಕರ್ಕೊಂಬಂದ್ರು? ಯಾಕೆ ಅಂದ್ರೆ ಕಳ್ಳರುಗಳಿಗೆ ಗ್ಯಾಂಗ್ ಲೀಡರ್ ಇವನೇ.
ಅಲ್ವರ ಇವ್ ಬರಬಸ್ನ ಕರ್ಕೊಂಬರೋದು ಬರಬಸ್ನ ಹಾಕ್ಬೋದಾಗಿತ್ತಲ್ಲ ಶಿಲ್ವೆಗೆ, ಯಾಕೆ ಬರಬಸ್ನ ಬಿಟ್ಬಿಟ್ರು ಜನಗಳು. ಇಸ್ರೇಲ್ ಜನಗಳ ಮುಂದೆ ಏನಕ್ಕೆ ಪ್ರೆಸೆಂಟ್ ಮಾಡಿದ್ರು ಅಂತಂದ್ರೆ, ನೋಡಪ್ಪ ಬರಬಾಸ್ ಇದ್ದಾನೆ ನಿಮ್ಗಿಂತ ನಿಮ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡೋನು, ಅವನೇ ನೀವು ಕರ್ಕೊಂಬಂದು ನಿಮ್ ಹ್ಯಾಂಡ್ ಓವರ್ ಮಾಡಿದಿರಾ. ಇಸ್ರೇಲ್ ಜನಗಳು ಮಾಡಿದ್ರು ಬರಬಾಸ್ ಅಂತ ಹೊಡ್ಬಿಟ್ಟು ಪಿಲಾತ್ ಕೊಟ್ಬಿಟ್ಟಿದ್ರು, ಇವ್ನು ಫಸ್ಟ್ ಅರೆಸ್ಟ್ ಮಾಡಿ ಹೊಡಕ್ಕಿ ಸರ್, ಇವ್ನು ಹೊರಡೆ ಬಂದ್ರೆ ನಮ್ಗೆ ಹಿಂಸೆ ಕೊಡ್ತಾನೆ ಅಂತ ಅಂದ್ಬಿಟ್ಟು. ಪಿಲಾತ್ ಏನ್ ಮಾಡ್ತಾನೆ, ನಿಮ್ ಬರಬಾಸ್ ಇಷ್ಟ ಇಲ್ವಾ ನೋಡಿ, ಬರಬಾಸನ ಇವಾಗ ಕರ್ಕೊಂಬಂದಿದ್ದೀನಿ. ಬರಬಾಸು ನಿಮ್ಗೆ ಕೆಟ್ಟದ್ ಮಾಡೋನೆ, ಕ್ರಿಸ್ತ ನಿಮ್ಗೆ ಒಳ್ಳೇದ್ ಮಾಡೋಣ. ಇವ್ರಿಬ್ರು ಇದಾರೆ, ನಿಮ್ಗೆ ಯಾರು ಬೇಕು ಅಂತಂದ್ರೆ ಚಾಯ್ಸ್ ಏನ್ ಬಂತು, ಬರಬಾಸ್. ಅದೇ ದೇವ್ರ ತೀರ್ಪು. ದೇವ್ರು ಏನ್ ಗೊತ್ತಾ ಮಾಡಿದ್ರು, ಮಗನ್ನ ಬಿಟ್ಬಿಟ್ಟು ಬರಬಾಸ್ ತರ ಇರೋಂತ ನಮ್ಮನ್ನೇನ್ ಮಾಡಿದ್ರು ಇವತ್ತು ಆಯ್ಕೆ ಮಾಡ್ಕೊಂಡ್ರು. ಕರೆಕ್ಟಾ? ಅದಕ್ಕೆ ಕ್ರಿಸ್ತನ್ ಏನ್ ಮಾಡಿದ್ರು, ಸರ್ಪನಾಗಿ ಟ್ರೀಟ್ ಮಾಡ. ಅದೇ ಪಾಪದ ಸರ್ಪ ಅಲ್ಲ, ಯೇಸು ಕ್ರಿಸ್ತನ ತಾಮ್ರದ ಸರ್ಪ. ಅದನ್ನ ಓದಿದ್ರೆ, ಅದನ್ನ ನೋಡಿದ್ರೆ ನಮ್ಗೇನಾಯ್ತದೆ. ಅದಕ್ಕೆ ಯೋಹಾನದಲ್ಲಿ ಹೇಳಿದೆ, ಯೇಸು ಕ್ರಿಸ್ತನು ಯಾವ ಪ್ರಕಾರ ಅಡವಿಯಲ್ಲಿ ಮೋಸೆ ತಾಮ್ರ ಸರ್ಪನ ಕಂಬದ ಮೇಲೆ ಹಾಕೋದ್ರು, ಅದು ನೋಡಿದವ್ರಿಗೆ ರಕ್ಷಣೆ ಬಂತು, ಇದೇ ತರ ನೋಡಿದ್ರೆ ಎಲ್ಲರಿಗೂ ಏನಾಗ್ತದೆ, ರಕ್ಷಣೆ ಬರ್ತದೆ ಅಂತ. ಗೊತ್ತಾಯ್ತರ? ಅದಕ್ಕೆ ಏನ್ರೆ ಇದು ಬೈಬಲ್ ಕೂತು ಓದ್ಬೇಕು. ಅದಕ್ಕೆ ಇವೆಲ್ಲ ಆಳವಾಗಿರೋ ಪಾಠಗಳೆಲ್ಲ ಇರ್ತದೆ. ಅದರ ನಾವು ಏನ್ ಮಾಡೋದು, ಸ್ಟಡಿಗಳಲ್ಲಿ ನಾವು ಕ್ಲೀನಾಗಿ ಏನಾಗ್ತದೆ ಅರ್ಥ ಮಾಡ್ಬೇಕು. ಅದಕ್ಕೆ ಕ್ರಿಸ್ತನ್ಗೆ ಏನ್ ಮಾಡೋದು, ಅದನ್ನ ಒಂದು ಹೋಲಿಕೆ ಮಾಡಿ ಏನ್ ಮಾಡೋದು, ಬ್ಯೂಟಿಫುಲ್ ಆಗಿ ಕಂಪೇರ್ ಮಾಡೋದು. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವು ಸರ್ಪಗಳು ಹೇಳ್ತಾರೆ, ನೀ ಹೆಂಗಿರಿ ನೀವು ಪಾರ್ವಾಡಿಗಳ ತರ, ಅದರ ನಾವೆಲ್ಲ ಉಲ್ಟಾನೇ ಇರ್ತೀರಿ. ಎಲ್ಲಿ ಜಾಣರಾಗಿರ್ತೀರಿ, ನಮ್ ಚಾಲಕ್ತನ ನೋಡ್ಸೋದು ಎಲ್ಲಿ, ತರಲೆ ಬುದ್ಧಿಗಳಲ್ಲಿ ಅಲ್ಲಲ್ಲ. ನಾವು ಜಾಣತನ ಎಲ್ಲಿರ್ಬೇಕು ಗೊತ್ತಾ, ಸಹೋದರ ಸಹೋದರಿಗಳ ನಡುವೆ ಅಲ್ಲ. ಜಾಣತನ ಎಲ್ಲಿ ನೋಡಿಸ್ಬೇಕು, ಈ ಸರ್ಪದ ಬುದ್ಧಿ, ಸರ್ಪ ತರ ಜಾಣರಾಗಿ ಎಲ್ಲಿರ್ಬೇಕು ನಾವು, ಸಭೆಗಳ ಮುಂದೆ ಸರ್, ಸಭೆಗಳ ಮಧ್ಯದಲ್ಲಿ. ಸಭೆಗಳ ನಡ್ದಿದೆ, ಸಭೆಗಳಲ್ಲಿ ನಮ್ಗೆ ತೊಂದರೆ ಇದೆಯಾ? ಏನಿಲ್ಲ ಸರ್ ಅಲ್ಲಿನೂ ಎಲ್ಲರೂ ಕಳ್ಳರು ಸುಳ್ರು ಎಲ್ಲ ಇರ್ತಾರಲ್ಲ ಸರ್, ಎಲ್ಲ ಸಭೆ ಪರವಾಗಿಲ್ಲ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಂಗಾರೆ ಕಳ್ಳರ ಸುಳ್ಳುಗಳ ನಡುವೆ ನಾವ್ ಏನಾಗಿರ್ಬೇಕು, ಜಾಣರಾಗಿ ಜನರಾಗಿರ್ಬೇಕು ಅಂತ ಅರ್ಥ. ಕರೆಕ್ಟ್. ಅದ್ರ ಅದೆಲ್ಲೇ ಇರ್ಬೋದು, ಆ ಕಳ್ಳ ಸುಳ್ಳ ಯಾರು ಬೇಕಾರೋ ಎಲ್ಲ ಎಲ್ಲಿರ್ತಾರೋ ಅಲ್ಲೆಲ್ಲ ನಾವ್ ಹೆಂಗಿರ್ಬೇಕು, ಜಾಣರಾಗಿ ಇರಬೇಕು. ಅಲ್ವರ? ಇವಾಗ ನೋಡಪ್ಪ, ಯೇಸು ಕ್ರಿಸ್ತು ಅವ್ರು ಇದ್ದಿದ್ದೇ ಸರ್ಪಗಳ ನಡುವೆ. ಫರಿಸಿಯರು, ಸದಿಸಿಯರು, ನ್ಯಾಯಶಾಸ್ತ್ರಿಗಳು ಇವರೆಲ್ಲ ಜೊತೆಗೆ ಏನಾಗಿದ್ರು, ಇದ್ರು. ಕರೆಕ್ಟಾ? ಅವಾಗ ಯೇಸು ಕ್ರಿಸ್ತನ ಕಚ್ಚಕ್ಕೆ ಏನ್ ಮಾಡ್ತಾ ಇದ್ರು, ಬರ್ತಾ ಇದ್ರು, ಹೊಡಿಬೇಕು ಸಾಯಿಸ್ಬೇಕು ಅಂತ. ಅವ್ರು ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಇವ್ರ ಕೈಗೆ ಸಿಕ್ಕಿದ್ರಾ? ಇಲ್ಲ ಸರ್, ಏನಾದ್ರು ಯಾಕಂದ್ರೆ ಅವ್ರಿಗಿನ್ನೂ ಸಮಯ ಬಂದಿರ್ಲಿಲ್ಲ ಸರ್. ಅದೇನಾದ್ರು ಸಮಯ ಬಂದಿಲ್ಲ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಏನಾದ್ರು ಅವ್ರ ಕೈಗೆ ಸಿಕ್ತೀರಾ? ಏನಾದ್ರು ತಪ್ಪಿಸ್ಕೊಂಡು ಹೋದ್ರು. ಇವಾಗ ಸರ್ಪ ಹಿಡಿಯಕಾಯ್ತದ? ಈ ಸರ್ಪ ಹೊಡಿಕ್ ಹೋದ್ರೆ ಸರ್ಪ ಏನ್ ಮಾಡ್ತದೆ, ತಪ್ಸ್ಕೊಂಡು ಹೋಗ್ತದೆ ಸರ್. ಅದಕ್ಕೆ ಎಷ್ಟು ಪವರ್ ಐತೆ, ಕಚ್ಚಿದ್ರೆ ನೀವು ಸತ್ತೋಗ್ಬಿಡ್ತೀರ ಅಂದ್ರೆ ಹಂಗಂತಂದ್ಬಿಟ್ಟು ಓಡ್ಬಿಡ್ತಾರೆ ನಿಮ್ಮ ಹತ್ರ ಕಚ್ಚೋದಿಕ್ಕೆ. ಅದು ತುಂಬಾ ಕ್ಲೆವರು. ಅಯ್ಯ ನನಗೆ ಯಾಕಪ್ಪ ಈ ಸವಾಸ ಅಂತಂದ್ಬಿಟ್ಟು ಓಡೋಯ್ತದೆ. ಅದಕ್ಕೆ ಪವರ್ ಇದ್ದು ಸರಿ, ಪವರ್ನ ಎಕ್ಸರ್ಸೈಸ್ ಮಾಡಲ್ಲ. ಸರ್ಪಕ್ಕೆ ಏನು ಒಳ್ಳೆ ಬುದ್ಧಿ ಐತೆ ನೋಡ್ರಿ ಇರ್ತೀನಿ. ನಮ್ಮನೆ ಹತ್ರ ಒಂದಿನ ಹಂಗೆ ನಾಗರಾವು ಓಡ್ ಬರ್ತೈತೆ. ನಾನು ಇದ್ದೀನಿ, ಏನೋ ಒಂಥರ ಬರ್ತೈತೆ ನೋಡಿದ್ರೆ ನಾಗರಾವು ಪಕ್ಕದಲ್ಲಿ ನಮ್ಮ ಮಗ ಬರ್ತವನೆ. ನಾನು ಕಂದ ಅಲ್ಲಿರೋ ಸರ್ಪ ಅಂತಂದೆ. ಈ ನಾಗರಾವು ಪುಸ್ತಕ ಎಡೆ ಎತ್ಬಿಟ್ಟು ನನ್ ನೋಡ್ತು. ನಾನು ಎಲ್ಲಿ ಅಂತ ಏನ್ ಮಾಡ್ತು ನಾಗರಾವು, ತಿರ್ಕೊಂಡು ಹೊಟ್ಟೋಯ್ತು ಬೇರೆ ಕಡೆಗೆ. ಅದಕ್ಕೇನ್ ಬುದ್ಧಿ ಐತೆ ನೋಡಿ, ಒಳ್ಳೆ ಬುದ್ಧಿ ಐತೆ ನೋಡಿ, ಎಷ್ಟು ಚೆನ್ನಾಗೈತೆ. ಕೆಟ್ಟದ್ದು ಎಲ್ಲಿದೆ ಅಂತ ಗೊತ್ತಾಗಿದ ತಕ್ಷಣ ಕ್ರಿಸ್ತನ್ ಏನ್ ಮಾಡಿದ್ರು, ಅಷ್ಟೇ ರೈಟ್ ಬಟನ್ ಆಲಯಕ್ಕೆ ಹೋಗಿ ಬೋಧನೆ ಮಾಡ್ತಾರೆ. ಆಲಯದಲ್ಲಿ ಬೋಧನೆ ಕೇಳಿದ ತಕ್ಷಣ ಇವನು ವ್ಯತ್ಯಾಸ ಬೋಧನೆ ಮಾಡ್ತಾರೆ. ಫಸ್ಟ್ ಹೊಡೆದೊಡ್ಸು ಅಂತಂದ್ರು. ಯೇಸು ಕ್ರಿಸ್ತನ ಸಾಯಿಸೋದಿಕ್ ಬಂದ್ರು. ಆಲಯದಲ್ಲಿ ನಡೆಯುವಂತ ಎಲ್ಲಾ ತಪ್ಪುಗಳನ್ನ ಏನ್ ಮಾಡಿದ್ರು, ಹೇಳಕ್ ಶುರು ಮಾಡಿದ್ರು. ಅವ್ರು ಮಾಡೋಂಥ ಫಸ್ಟ್ ಏನಿಲ್ಲ, ಅಲ್ಲಿ ನಡೆದಿದ್ರೆ ಬರೀ ದುರ್ಬೋಧನೆಗಳೇ. ಆ ದುರ್ಬೋಧನೆಗಳೆಲ್ಲ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಖಂಡಿಸಿದ್ರು. ಅವ್ರು ಏನ್ ಮಾಡಿದ್ರು, ಯೇಸು ಕ್ರಿಸ್ತನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಇದ್ಯಾಕಪ್ಪ ಸತ್ಯ ಹೇಳ್ಕೊಟ್ರೆ ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡಿದ್ರು, ನಾಜೂಕಾಗಿ ತನ್ನ ಜಾಗನ ಖಾಲಿ ಮಾಡಿದ್ರು. ಯೆರೂಸಲೇಮಿಗೆ ಬರ್ಲೇ ಇಲ್ಲ ರೀ ಯೇಸು ಕ್ರಿಸ್ತ. 3.5 years, 33.5 ವರ್ಷ ಭೂಲೋಕದಲ್ಲಿ ಇದ್ರು. 3.5 ವರ್ಷ ಸೇವೆ ಮಾಡಿದ್ರು. 3.5 ವರ್ಷ ಯೆರೂಸಲೇಮ್ಗೆ ಸ್ಟಾರ್ಟಿಂಗ್ ಬಂದವರು ಕೊನೆಗೆ ಬಂದಿದ್ರು. ಯೆರೂಸಲೇಮ್ ಆಲಯಕ್ಕೆ ಯೇಸು ಕ್ರಿಸ್ತನಾಗಿಲ್ಲ, ಕಾಲೇ ಇಕ್ಲಿಲ್ಲ. ಯಾಕೆ? ಬ್ಯಾಡ ಬಿಡಪ್ಪ, ನಿಮಗೆ ಸತ್ಯದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವೇ ತಲೆ ಕೆಡಿಸ್ಕೊಬೇಕು. ಯೇಸು ಕ್ರಿಸ್ತನಿಗೆ ನಂಬಿಕೆ ಇತ್ತು. ಇವಾಗ ಸತ್ಯ ಕೇಳಿಲ್ವಾ, ನಾನ್ ತಿರುಗಿ ಎಣ್ಣೆ ಬರೀಕಲ್ಲಿ ಬರ್ಬೇಕಾದ್ರೆ ಇದೇ ಸತ್ಯ ನೀವು ಕೇಳಲೇಬೇಕು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ತುಂಬಾ ಕ್ಲಾರಿಟಿಯಿಂದ ಗೊತ್ತಿತ್ರಿ. ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಯೇಸು ಕ್ರಿಸ್ತು. ಅದೇ ತರ ನಾವು ಅಷ್ಟೇ ಕೇರ್ಫುಲ್ ಆಗಿರ್ಬೇಕ್ರಿ. ಯೇಸು ಕ್ರಿಸ್ತ ಅಂತಾರೆ, ಯಾರೋ ಮನೆಗೆ ಹೋಗಿ ಸುವಾರ್ತಿಸ್ತಾರ್ರಿ, ಕೇಳಲಿಲ್ಲ ಅಂದ್ರೆ ಪಾದರ್ ಒದರ್ಬಿಟ್ಟು ಬತಾರಿ ಅಂತಂದ್ರು, ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಯಾಕೆ?
ಅಯ್ಯೋ ಸತ್ಯಕ್ಕೆ ಬಿಡ್ರಿ ಹೇಳಿ ಅಷ್ಟೇ. ಬರ್ಲಿಲ್ಲ ಏನ್ ಮಾಡಿ ನೀವು ಬಿಟ್ಟಾಕೆ ತಲೆ ಕೆಡ್ಸ್ಕೊಂಬಿಡಿ. ಯಾಕೆ ಗೊತ್ತಾ, ಆ ಕರೆ ಅವ್ರಿಗಿಲ್ಲ. ಆ ಕರೆಗೆ ಯೋಗ್ಯತೆ ಆಗಿರೋರು ಅವ್ರು ಅಲ್ಲ. ಔತಣಕ್ಕೆ ಏನ್ ಮಾಡೋರು? ಯೇಸು ಕ್ರಿಸ್ತ ಸ್ವಾಮಿ ಹೇಳ್ತಾರಲ್ಲ, ಔತಣಕ್ಕೆ ಏನ್ ಮಾಡಿದ್ರು? ಇನ್ವಿಟೇಷನ್ ಕೊಟ್ರು, ಎಲ್ಲರಿಗೂ ಹೇಳಿದ್ರು ಸರ್. ಎಲ್ಲಾರ್ಗು ಹೇಳಿದ್ರು. ಬಂದ್ರಾ? ಇಲ್ಲ. ಹಾ, ಏನಂತ ಎಕ್ಸ್ಕ್ಯೂಸ್ ಕೊಡ್ತಾರೆ, ಏನ್ ನೆಪಗಳು ಬರ್ಲಿಲ್ಲ ಕೊಡ್ತಾರೆ? ಸರ್. ಮತ್ತೆ ಬೀದಿಗೆ ಹೋಗ್ತಾರೆ ಅಂತ ಹೇಳಿದ್ರು ಹಾ, ಸರ್. ಫಸ್ಟ್ ನೆಪ ಕೊಡ್ತಾರೆ. ಅಯ್ಯೋ ನಾನು ಹೊಸ್ದಾಗ್ ಮದ್ವೆ ಆಗಿದ್ದೀನಿ, ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅಯ್ಯೋ ನಾನು ದನನ ಶಸ್ತ್ರಕ್ರಿಯೆ, ಇದ್ ಮಾಡಕ್ ತಂದೆ ಹೋಗ್ಬೇಕು. ತಾಯಿ ಶಸ್ತ್ರಕ್ರಿಯೆ. ಹ ಅಲ್ವರ? ಅವಾಗ ರಾಜ ಏನ್ ಮಾಡ್ತಾನೆ? ಏ ಬಿಡಯ್ಯ, ಹೋದ್ರವಾಯ್ತು. ಸತ್ಯದ ಮೇಲೆ ಇಂಟ್ರೆಸ್ಟ್ ಇಲ್ಲ, ವಾಕ್ಯದ ಮೇಲೆ ಇಂಟ್ರೆಸ್ಟ್ ಇಲ್ಲ. ಔತಣ ಮಾಡಿದಿರಿ, ಒಳ್ಳೊಳ್ಳೆ ಮುಷ್ಟಾಂಗ ಭೋಜನಗಳಿದೆ, ಒಳ್ಳೊಳ್ಳೆ ಆಹಾರ ಇದೆ, ಗಟ್ಟಿಯಾದ ಆಹಾರ ಇದೆ, ತಿನ್ನಕ್ ಬರ್ರಯ್ಯ ಅಂತಂದ್ರೆ ಬರ್ಬೇಕಾ ಅಂತಂದ್ರೆ ಏನ್ ಮಾಡ್ತಾರೆ ದೇವ್ರು? ಬಿಟ್ಟಾಕ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಟು ಕಂಡವ್ರ ಕರ್ಕೊಂಬಂದಿ ಅಂತ ಹೇಳ್ತಾರೆ. ಕುಂಟರು ಕುರುಡರು ಏನ್ ಅರ್ಥ? ಆ? ನಾವು ನೋಡ್ಬಿಟ್ಟು ತಿಳ್ಕೊಂತೀರಿ, ಇವ್ರೇನಪ್ಪ ಸತ್ತಿಗೆ ಬಂದು ಇಷ್ಟು ಚೆನ್ನಾಗಿರ್ತಾರೆ ಅಂತ. ಅವ್ರೆ ಅಂಥವ್ರೇ ಸತ್ತಿಗೆ ಬರಲ್ಲ. ಯಾರು ವೇಸ್ಟ್, ಏನಕ್ಕೂ ಪ್ರಯೋಜನ ಇಲ್ದಿರ್ತಾರಂತೆ ಅಂಥವ್ರೆ ಸತ್ತಿಗೆ ಬರೋದ್ರಿ. ಇದು ದೇವ್ರು ಮಾಡಂತ ಕೆಲಸ ಅಲ್ವರ? ಅದಕ್ಕೆ ನಾವು ಸರ್ಪ ಥರ ಏನಾಗಿರ್ಬೇಕು, ಜಾಂಡ್ರಾಗೆ ಇರಬೇಕು. ಅದರ ಬಿಸ್ನೆಸ್ ಮಾಡ್ಬೇಕಾರಲ್ಲ, ಎಷ್ಟಪ್ಪ ಅಂತಂದ್ರೆ 10 ರೂಪಾಯಿ ಸಾರ್, 10 ರೂಪಾಯಿ ಸಾರ್, ಆಗಲ್ಲ ಸರ್, ಓ ನನಗಿರೋದಿದೆ ಒಂದೇ ಪೈಸಾ ಲಾಭ. ಇವೆಲ್ಲ ಸುಳ್ಳು. ಇದ್ರಲ್ಲಿ ಜಾಣ್ತಾನಲ್ಲ ರೀ, ಅದಲ್ಲ, ಅದು ಸರ್ಪದ ಬುದ್ಧಿ ಅಲ್ಲ, ಅದು ಸೇತಾನ್ ಬುದ್ಧಿ. ಅದು ಕೆಟ್ಟ ಸರ್ಪ. ಒಳ್ಳೆ ಸರ್ಪದ ಬುದ್ಧಿ ಐತೆ. ಒಳ್ಳೆ ಸರ್ಪದ ಬುದ್ಧಿ ಏನ್ ಗೊತ್ತಾ? ಆ ಸರ್ಪ ಕೆಟ್ಟದ್ ನೋಡಿ ಏನಾಗ್ತಾರೆ, ಜರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಸರ್ಪದ ಸವಾಸಕ್ಕೆ ಬಂದವ್ರಿಗೆ ಸರ್ಪ ಬಿಡಲ್ಲ. ಅಂದ್ರೆ ಆಮೇಲೆ ಸರ್ಪನ ಯಾರು ಎದುರ್ಸಕ್ಕಾಗಲ್ಲ ರೀ. ಅಲ್ವರ? ಆತರ ದೇವ್ರ ಮಕ್ಳು ಏನಿರ್ಬೇಕು, ಸತ್ತಿಲಿ ದೃಢವಾಗಿರ್ಬೇಕು. ಅದ್ರ ನಾವ್ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬಿಡ್ದು. ಆದ್ರೆ ನಮಗ್ ತೊಂದರೆ ಕೊಡೋರ್ಗೆ ನಾವ್ ಆದಷ್ಟು ಜರ್ಕೊಂಡು ಹೋಗೋದು ನಮ್ಮ ಒಂದು ಜಾಣ್ತಾನ. ಕರೆಕ್ಟಾ? ನೋಡಿ ಇವಾಗ ಹೆಂಗಿದೆ, ಇವಾಗ ತಾಮ್ರ ಸರ್ಪನ ಏಸು ಕುಸು ಹೋಲಿಕೆ ಆಯ್ತಾರ ಇಲ್ವಾ? ಆಯ್ತು ಸರ್. ಹೋಲಿಕೆ ಆಯ್ತದೆ. ಈ ತರ ಸತ್ಯವೇದನ ಓದ್ಬೇಕು. ಓಕೆನಾ? ಸರಿ, ಹಾಗಾದ್ರೆ ಇನ್ನೇನು ಡೌಟ್ಸ್ ಇದೆಯಾ? ಇಲ್ಲ ಸ್ಟಾಪ್ ಮಾಡೋಣವಾ? ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ? ಕಂಟಿನ್ಯೂ ಮಾಡ್ರಿ ಸರ್. ಸರಿ, ಓಕೆ ದೆನ್. ಇನ್ನೊಂದು ಏಪ್ರಿಲ್ 11ಕ್ಕೆ ಪ್ರಭುರಾತ್ರಿ ಭೋಜನ ಇದೆ. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಲ್ಲ, ಪ್ರಭುರಾತ್ರಿ ಭೋಜನ ಯಾವಾಗ ತೊಗೊಬೇಕು? ವರ್ಷಕ್ಕೆ ಎಷ್ಟು ಸತಿ ತೊಗೊಬೇಕು? ಸರಿ ಸರ್. 8 ಸತಿ. ಒಂದ್ಸಲ ತಗೋಬೇಕು. ಒಂದ್ಸಲ. ಒಂದ್ಸಲ. ಎಷ್ಟು ಸತಿ ತೊಗೊಬೇಕು ಶಾಂತ ಸ್ಟಾರ್? 8 9? ಇಲ್ಲ ಸರ್, ಒಂದೇ ಸರ್. ಒಂದೇ ಸತಿ. ಅದು ಈ ವರ್ಷಕ್ಕೆ ಏಪ್ರಿಲ್ 11ನೇ ತಾರೀಕು ಏನಾಗ್ತಾರೆ ಬೀಳ್ತಾರೆ. ನಾವು ನಿಸಾನ್ 14ನೇ ತಾರೀಕು ಅಂತ ಯಹೂದ್ಯರ ಕ್ಯಾಲೆಂಡರ್ ನೋಡ್ತಿರೋ, ಅದು ನಮ್ಮ ಕ್ಯಾಲೆಂಡರ್ಲಿ ಈ ವರ್ಷ ಏಪ್ರಿಲ್ 11ನೇ ತಾರೀಕು ಶುಕ್ರವಾರಕ್ಕೆ ಬೀಳ್ತದೆ. ಸಂಜೆ 6 ಗಂಟೆ ಮೇಲೆ ಅದು ನಾವು ಏನ್ ಮಾಡ್ತೀರಿ, ಆಚರಣೆ ಮಾಡ್ತೀರಿ. ಓಕೆನಾ? ಅದರಿಂದ ಅದ್ರಲ್ಲಿ ಪಾಲ್ಗೊಳ್ಳೋದಕ್ಕೆ ಏನ್ರಿ ಸಿದ್ಧವಾಗ್ರಿ. ಯಾರಿಗೆ ಆಸಕ್ತಿ ಇದೆಯೋ ಅದೇನ್ ಮಾಡ್ರಿ, ನೀವು ಸಿದ್ಧವಾಗ್ರಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇಸ್ರೇಲ್ ಜನಗಳಿಗೆ ಪಸ್ಕ ತೊಗೊಳಕ್ಕಂತ ಮುಂಚೆ ದೇವ್ರ ಏನ್ ಮಾಡ್ತಾರೆ, ಒಂದ್ ನಿಯಮ ಮಾಡ್ತಾರೆ. ಗೊತ್ತಾ? ಏನ್ ನಿಯಮ ಮಾಡ್ತಾರೆ ಗೊತ್ತಿದ್ಯಾ ಯಾರಿಗಾರ? ಸಿದ್ಧ ಮಾಡ್ಬೇಕು ಸರ್ ಅವ್ರಿಗೆ. ಏನ್ ಸಿದ್ಧ ಮಾಡ್ಬೇಕು? ಕರೆಕ್ಟ್. ಏನ್ ಸಿದ್ಧ ಮಾಡ್ತಾ ಇದ್ರು? ಕೋಣೆ ಸಿದ್ಧ ಮಾಡ್ಬೇಕು. ಏನ್ ಸಿದ್ಧತೆ ನೋಡ್ರ ಇಸ್ರೇಲ್ ಜನಗಳಿಗೆ? ಮೇಜು, ಮನಸ್ಸು ಸಿದ್ಧ ಮಾಡಿ. ಪಸ್ಕ ಮನಸ್ಸು ಸಿದ್ಧ ಮಾಡಿದ್ರು. ಅದರ ಕುರಿ. ಪಸ್ಕ ಅದೆಲ್ಲ ಓಕೆ, ಅದೆಲ್ಲ ಕುರಿ ತರಬೇಕು, ಕುರಿನ್ ಕಡಿಬೇಕು, ಅದೆಲ್ಲ ಅವ್ರಿಗೆ ಅವ್ರ ಸಿದ್ಧತೆ ಏನ್ ಮಾಡ್ಬೇಕಾಯ್ತಾ? ಅವ್ರಲ್ಲಿ ಏನ್ ಸಿದ್ಧತೆ ಮಾಡ್ಬೇಕಾಯ್ತಾ? ಅವ್ರು ಪರಿಶುದ್ಧರಾಗ್ಬೇಕು ಹಿಂದಿನ ದಿನ. ಕರೆಕ್ಟ್. ಅದಕ್ಕೇನ್ ಮಾಡ್ಬೇಕು? ಪರಿಶುದ್ಧರಾಗ್ಬೇಕು. ಅದಕ್ಕೇನ್ ಮಾಡ್ಬೇಕು? ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ಮಾಡ್ಬೇಕು? ಪಶ್ಚಾತ್ತಾಪ ಮಾಡ್ಬೇಕು. ಉಪವಾಸ ಪ್ರಾರ್ಥನೆ. ಓ, ಐಗುಪ್ತ ದೇಶದಲ್ಲಿ ಉಪವಾಸ ಮಾಡ್ರಿ ಅಲ್ಲ, ಇಲ್ಲ ಪಶ್ಚಿಮ ಸರ್, ಮಾಡಿದ್ರ? ಉಪವಾಸ ಮಾಡಿಲ್ಲ ಸರ್ ಅವರು. ಮತ್ತೇನ್ ಮಾಡಿದ್ರು? ಎಷ್ಟ್ ಚೆನ್ನಾಗೆಲ್ಲ ಬೈಬಲ್ ಓದಿದ್ರಿ ಇಷ್ಟು ವರ್ಷ. ಏನ್ ಕಲ್ತ್ರಿ ಹಂಗ್ರಿ ಇಷ್ಟು ವರ್ಷ? ಇದೆ ಏನೋ ತಪ್ಪ ಉತ್ತರ ಕೊಡೋದು ಅದಕ್ಕೆಲ್ಲ. ಓ ಆಮೇನ್ ಅಲ್ಲೂಲಿಯ, ಓ ಸ್ತೋತ್ರ ಕರ್ತನೆ. ಸರಿಯಪ್ಪ, ಹೇಳಪ್ಪ, ಏನ್ ಮಾಡಿದ್ರ? ಅಲ್ಲೂಲಿಯ ಹೇಳಿ, ಹೇಳ್ರಿ ಅಲ್ಲೂಲಿಯ. ಅದೆಲ್ಲ ಚೆನ್ನಾಗಿ ಹೇಳ್ತೀರಾ, ಹೇಳ್ರಿ ಏನ್ ಮಾಡ ಏನ್ ಮಾಡೋದು ಗೊತ್ತಾ? ಪಶ್ಚಾತ್ತಾಪ ಪಡ್ತಿದ್ರು ಸರ್, ಬೂದಿ ಹಚ್ಕೊಳ್ತಿದ್ರು. ನೋಡ್ರಿ ಏನೆಲ್ಲ ಉತ್ತರ ಕೊಡ್ತೀರಾ. ಇಷ್ಟೆಲ್ಲ ಹೇಳೋ ಬದಲು ಬೈಬಲ್ ತೆಗೆದು ಓದ್ಬಾಯ್ತು ನೀವು ಇಷ್ಟೊತ್ತಿಗೆ. ಸರ್ ಉಪವಾಸ ದಿನ ಆತರ ಆಚರಿಸ್ಬೇಕಂತ ಹೇಳಿ ಎಲ್ಲೈತೆ? ಆಯ್ತಾ? ತೆಗೆದು ನೋಡಿಸಿ. ಊಟ ತಿನ್ನು ಅಂತಾರೆ, ಉಪವಾಸ ಮಾಡೋಂತ ಹೇಳಲೇ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾ? ಅವರು ಪಸ್ಕಕ್ಕೆ 7 ದಿನ ಮುಂಚೆ ಮನೇಲಿ ಏನ್ ಮಾಡ್ಬೇಕು? ಉಳಿ ಇಲ್ಲದ ರೊಟ್ಟಿಯನ್ನು ನೋಡ್ರ ಇವಾಗ ಬಂತ ತಲೆಗೆ. ಅದಕ್ಕೆ
ರೊಟ್ಟಿಯನ್ನು ಓದ್ಬೇಕು. ಸಿದ್ಧಪಡಿಸಬೇಕು. 7 ದಿನ ಏನ್ ಮಾಡ್ಬೇಕು ಕೂತ್ಕೊಂಡ? ಹುಳಿ ಇಲ್ಲದ ರೊಟ್ಟಿಯನ್ನು ಹುಳಿ. ರೊಟ್ಟಿಯನ್ನು ಹುಳಿ ಅಂದ್ರೆ ಏನು ಬೈಬಲಲ್ಲಿ? ಸೈತಾನನು. ಹ? ಅಯ್ಯೋ, ಏನ್ ಪಾಪ ಪಾಪ ಪಾಪ. ಪಾಪ? ಹ? ನಮ್ಮ ಕಡೆದೆಲ್ಲ ತೆಗಿಬೇಕು. ಹುಳಿ ಅಂದ್ರೆ ಪಾಪನ? ಹ? ಹೇಳ್ರಿ, ಇನ್ನೇನು ಹೇಳ್ತೀರಿ? ಹೇಳ್ಕೊಳಗೆ ಎಲ್ಲ ಹಂಗೆ. ಹುಳಿ ಅಂದ್ರೆ ಪಾಪ, ಆಮೇಲೆ ಖಾರ ಅಂದ್ರೆ ಹ? ಹೇಳ್ರಿ. ಇಲ್ಲ. ಮ್ಯಾಥ್ಯೂ 16 ಏನ್ 12 ಸರ್? ಓದಿ. ಮ್ಯಾಥ್ಯೂ 16:12 ಮತ್ತೆ 16ನೇ ಅಧ್ಯಾಯ 12ನೇ ವಾಕ್ಯ. ಆಗ ಅವರು ರೊಟ್ಟಿಯನ್ನು ಹುಳಿ ಹಿಟ್ಟನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಆತನು ತಮಗೆ ಹೇಳಲಿಲ್ಲ. ಹ್ಮ್. ಪರಿಸಾಯ 12 ಅಲ್ಲ ಸರ್? ಕರೆಕ್ಟಾಗಿ ಓದ್ತಾ ಇದ್ರೆ ಓದಿ, ತಪ್ಪಾಗಿ ಹೋದ್ರೆ ನಾನೇ ನಿಮ್ಗೆ ಹೇಳ್ತೀನಿ. ಪರಿಸಾಯರ ಮತ್ತು ಸದ್ದುಕಾಯರ ಬೋಧನೆಯನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಹೇಳಿದನು ಎಂಬುದಾಗಿ ತಿಳ್ಕೊಂಡರು. ಹಂಗಾರೆ ಹೇಳ್ರಿ ನೀವು, ಹುಳಿ ದುರ್ಬೋಧನೆ. ಅಂದ್ರೆ ಏನು ಬೈಬಲಲ್ಲಿ? ದುರ್ಬೋಧನೆ. ಸರ್, ಹುಳಿ ಹಿಟ್ಟು ದುರ್ಬೋಧನೆ. ಅಂತಂದ್ರೆ ಪರಿಸಾಯರ ಬಗ್ಗೆ ಎಚ್ಚರಿಕೆಯಾಗಿರಿ, ಸದ್ದುಕಾಯರ ಬೋಧನೆಯ ಕುರಿತು ಎಚ್ಚರಿಕೆಯಾಗಿರಿ. ಬೋಧನೆ ಹಂಗಾರೆ ಪರಿಸರ ಸದಸ್ಯರ ಒಳ್ಳೆ ಬೋಧನೆ ಮಾಡ್ತಾರ, ದುರ್ಬೋಧನೆ ಮಾಡ್ತಾ ಇದ್ರ? ಬೋಧನೆ ಮಾಡ್ತಾರೆ. ಹಾ, ಅವ್ರಿಗೇನು ಹೇಳಿದ್ರು? 7 ದಿನ ಮುಂಚೆ ತೆಗೆದಾಕಿ, ಎಲ್ಲ ತೆಗೆದು ಬಿಸಾಕಿ, ಮನೇಲಿ ಸ್ವಲ್ಪ ಹುಳಿ ಇರ್ಬಾರ್ದು. ಸ್ವಲ್ಪ ಹುಳಿ ಇದ್ರೆ ಅವ್ನಿಗೆ ಹೆಂಗ್ ಗೊತ್ತಾ ಶಿಕ್ಷೆ? ಏನ್ ಶಿಕ್ಷೆ ಗೊತ್ತಾ ನಿಮ್ಗೆ? ಹೋಗ್ಲಿ, ಪಸ್ಕಕ್ಕಿಂತ ಮುಂಚೆ ಮನೇಲಿ ಹುಳಿ ಇರಬಾರ್ದು. ಇದ್ರೆ ಅವ್ನಿಗೆ ಏನ್ ಶಿಕ್ಷೆ? ಮರಣದಂಡನೆ. ಮರಣದಂಡನೆ, ಅದು ಶಿಲ್ಪಿ. ಬೈಬಲ್ ಇದೆ, ನಾನು ಹೇಳೋದೆಲ್ಲ ಬೈಬಲ್. ವಿಮೋಚನಾ ಕಂಡ 12ನೇ ಅಧ್ಯಾಯ ಐತೆ, ದಯವಿಟ್ಟು ಮನೇಲಿ ಓದಿ ಆಯ್ತಾ. ಅಂದ್ರೆ ನಾವು ಸತ್ಯ ಕೇಳಿದ್ಮೇಲೆ ಪ್ರಭು ರಾತ್ರಿ ಭೋಜನದಲ್ಲಿ ವರ್ಷಕ್ಕೊಂದ್ಸತಿ ಪಂಕ್ತಿಲೆ ಕೈ ಹಾಕ್ತೀರಿ ಅಂತಂದ್ರೆ ಅದಕ್ಕಿಂತ ಮುಂಚೆ ಎಲ್ಲ ದುರ್ಬೋಧನೆ ಫಸ್ಟ್ ಬಿಡಬೇಕು, ತ್ಯಜಿಸ್ಬೇಕು. ಸತ್ಯದಲ್ಲಿ ಏನಾಗಿರ್ಬೇಕು? ಇರಬೇಕು. ಅದನ್ನ ಆಚರಣೆ ಎಲ್ಲಿ ಮಾಡ್ಬೇಕು? ದೇವ್ರ ಹೆಂಗ್ ಗೊತ್ತಾ ಅಂತಾರೆ? ನಿಮ್ಮ ಸಂಸಾರದಲ್ಲಿ ಅಂದ್ರೆ ಏನು, ದೇವ್ರ ಮಕ್ಳು ನಡುವೆ ಮಾಡಿ ಅಂತಂತಾರೆ. ನಿಂಗೆ ಐಗುಪ್ತ ದೇಶದಲ್ಲಿ ಫ್ರೆಂಡ್ ಅವನೇ ಅವ್ನ ಪಕ್ಕ ಕೂತು ಮಾಡೋಂತಾರೆ. ಸತ್ಯಲ್ಲಿರೋ ದೇವ್ರ ಮಕ್ಳು ಜೊತೆಗೆ ಏನ್ ಮಾಡೋಕಿದ್ನ ಐಕ್ಯ ನಾವು ಮಾಡ್ಬೇಕ್ರಿ. ಆಮೇಲೆ ಇನ್ನೊಂದು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಥರ ನೀವೆಲ್ಲ ನೀವು ಮಾಡ್ಬೇಕು ಅಂತಂದ್ರೆ ಇನ್ನೆಲ್ಲ ಲೋಕದಲ್ಲಂತ ಎಲ್ಲ ನೀವು ಸುಳ್ಳು ಸಭೆಗಳನ್ನ ಬಿಟ್ಟು ಸತ್ಯಕ್ಕೆ ನಿಂತ್ಕೊಳ್ಬೇಕು. ದುರ್ಬೋಧನೆಗಳೆಲ್ಲ ನಂಬೋದನ್ನ ಬಿಟ್ಬಿಟ್ಟು ಸತ್ಯನ ಬೋಧನೆಗಳ ಕೇಳೋ ರೀತಿಲಾಗಿರ್ಬೇಕು. 2ನೇದು. 3ನೇದು ಏನ್ ಗೊತ್ತಾ? ಇಸ್ರೇಲ್ ಜನಗಳು ಏನ್ ಗೊತ್ತಾ ಮಾಡಿದ್ರು? ಇಸ್ರೇಲ್ ಜನಗಳು ಇನ್ನೊಂದು ಕೆಲಸ ಹೇಳಿದ್ರು. ಹಾಗೆ ಗೊತ್ತಾ ಮಾಡಬೇಕು? ಸುನ್ನತಿ ಮಾಡಿಸ್ಬೇಕಾಗಿತ್ತು. ಗೊತ್ತಾ ನಿಮ್ಗೆ? ಬೈಬಲ್ ಇದೆ, ಬೈಬಲ್ ಓದ್ರಿ. ಸರ್, ಇದೆ ಸರ್. ಅಬ್ರಾಮನು ಪಸ್ಕಕ್ಕಿಂತ ಮುಂಚೆ ಏನ್ರಿ, ಇದು ಅಬ್ರಾಮ್ನಲ್ಲಿ ಇತ್ತು ಬಿಡಿ, ಇಸ್ರೇಲ್ ಎಲ್ಲರೂ ಮಾಡೋರು. ಆದ್ರೆ ಪಸ್ಕಕ್ಕಿಂತ ಮುಂಚೆ ಯಾರ ಸುನ್ನತಿ ಆಗಿಲ್ಲ ಫಸ್ಟ್ ಸುನ್ನತಿ ಮಾಡಿಸ್ಕೊಬೇಕಾಯ್ತು ಅಂತ ಹೇಳ್ತಾರೆ. ಅದೇ ರೀತಿ ಏನ್ರಿ ಸುನ್ನತಿ ಅಂದ್ರೆ ಏನ್ ಗೊತ್ತಾ? ನಮ್ಮ ಹೃದಯದ ಸುನ್ನತಿ. ಹೃದಯವನ್ನು ಶುದ್ಧಿ ನಾವು ಮಾಡುತ್ತದೆ. ಕ್ರಿಸ್ತನೊಂದಿಗೆ ಒಡಂಬಡಿಕೆ ಮಾಡ್ಕೋಬೇಕು. ಹೃದಯದ ಸುನ್ನತಿ ಮಾಡಿಸಿ ನಮ್ಮ ಹೃದಯನ ಯಾರಿಗೆ ಕೊಡ್ಬೇಕು? ಕ್ರಿಸ್ತನ್ಗೆ ಏನ್ ಮಾಡ್ಬೇಕು? ಕೊಡ್ಬೇಕ್ರಿ. ಅದರ ಕ್ರಿಸ್ತನ ಜೊತೆಗೆ ಮಾಡ್ಬೇಕು, ಅಟ್ಯಾಚ್ಮೆಂಟ್ ಮಾಡ್ಕೊಬೇಕು. ಅದರ ಮರಣದ ಮುಖಾಂತರ ಏನ್ ಮಾಡ್ಕೊ? ಒಡಂಬಡಿಕೆನ ಮಾಡ್ಕೊಬೇಕು. ಅದನ್ನ ಸರಿಯಾದ ರೀತಿಯಲ್ಲಿ ನೀರಿನ ದೀಕ್ಷಾಸ್ಥಾನದ ಮುಖಾಂತರ ಮಾಡ್ಬೇಕು, ನೋಡಿಸ್ಬೇಕು. ಅದರ ಅದಕ್ಕೆ ದೀಕ್ಷಾಸ್ಥಾನದ ಏನೋ ಪಾಠ ಕೇಳಿದಿರಲ್ಲ. ದೀಕ್ಷಾಸ್ಥಾನದ ಏನ್ರಿ? ಏನಿಗೆ ದೀಕ್ಷಾಸ್ಥಾನ ತೊಗೊಳೋದು? ನಮ್ಮದೆಲ್ಲ ಪೂರ್ವ ಸ್ವಭಾವ ಹೋಗಿ ಹಳೆ ಸ್ವಭಾವಗಳನ್ನು ಬಿಟ್ಟು ನೂತನ ಸ್ವಭಾವಗಳನ್ನು ಹೊಂದಿಕೊಳ್ಳಬೇಕು. ಒಂದೋದಕ್ಕೆ ದೀಕ್ಷಾಸ್ಥಾನ. ಓಕೆ, ನೆಕ್ಸ್ಟ್ ಬೇರೆ ಏನೇನು ಹೇಳ್ತೀರಾ? ಪಾಪದ ಪಾಲಿಗೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಕ್ರಿಸ್ತನಲ್ಲಿ ಪಡಬೇಕು. ಹೊಸ ಜೀವಿತದಲ್ಲಿ ಪಾಪದ ಪಾಲಿಗೆ ಸತ್ಬಿಟ್ಟು ನಾವು ಕ್ರಿಸ್ತನೊಂದಿಗೆ ಕ್ರಿಸ್ತನಲ್ಲಿ ಎದ್ದೇಳಬೇಕು. ನೂತನ ಸ್ವಭಾವ, ನೂತನ ಸೃಷ್ಟಿಯಾದ. ಇದು ದೀಕ್ಷಾಸ್ಥಾನ. ಇಲ್ಲ ಸರ್, ನೋಡ್ರಾ? ಪಾಪದ ಪಾಲಿಗೆ ಸತ್ತು ಕ್ರಿಸ್ತನೊಂದಿಗೆ ನಾವು ದೀಕ್ಷಾಸ್ನಾನ ನೋಡ್ರಿ, ಹೊಂದಿ ಕ್ಲಾಸ್ನೇ ಮರ್ತೋಗ್ಬಿಟ್ಟಿದ್ದೀರಾ. ನೋಡ್ರ ನಿಮ್ ಎಫೆಕ್ಟ್ ಹೆಂಗೈತೆ? ಸತ್ಯ ಕೇಳಿದ್ಮೇಲೆ ಸತ್ಯದ ಮಕ್ಳ ಜೊತೆಗಿದ್ರೆ ಸತ್ಯದ ಪ್ರಭಾವ ಯಾವತ್ತೂ ಶಾಶ್ವತ ಆಗಿರ್ತಾರ್ರಿ. ಇರಲ್ಲ ನೋಡ್ರಿ ಅಂತೀನಿ. ಅವಾಗ ಏನಾಯ್ತಾರೆ? ಇನ್ಫೆಕ್ಷನ್ ಬರ್ತಾನೆ ಇರ್ತದೆ. ಏನಾಯ್ತಾರೆ? ಕೇಳಿದ್ನೆಲ್ಲ ಮರ್ತೋಗ್ತಾನೆ ಇರ್ತಾರೆ. ಅದರ ಸರಿ, ನಮ್ಗೊಂದು ಪ್ರಶ್ನೆ ಕೇಳ್ತೇನೆ ರೀ. ಆಯ್ತಾ? ನೀವ್ ಹೇಳೋದೇ ಉತ್ತರ ತಗೊಳೋಣಪ್ಪ. ಆಯ್ತು. ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತು ಪ್ರಾಯಶ್ಚಿತ್ತ ಒಂದೋದಕ್ಕೆ ದೀಕ್ಷೆ ತಗೊಂಡ್ರ? ಇಲ್ಲ ಸರ್, ಪಾಪನೆಲ್ಲ ಬಿಟ್ಬಿಟ್ಟು ನೂತನ ಆಗೋದಿಕ್ಕೆ ದೇವ್ರ ಕಡೆ ತಿರುಗಿದಿ ಅಂತ ನೋಡ್ಸೋದಕ್ಕೋಸ್ಕರ ಯೇಸು ಕ್ರಿಸ್ತು ದೀಕ್ಷೆ ತಗೊಂಡ್ರ? ಇಲ್ಲ ಸರ್. ಮಾದರಿಯ ಜೀವಿತಕ್ಕಾಗಿ. ಹಾ, ಮತ್ ಅವ್ರು ನಮಗ್ ಮಾದರಿ ನೋಡ್ಸಿದ್ರು. ಮತ್ತೆ ಏನ್ ಮಾದರಿ ನೋಡ್ಸಿದ್ರು? ನಾವ್ ಯಾರಿಗೆ ಮಾದರಿ ನೋಡ್ಸ್ಬೇಕಂಗಾರೆ? ಅವ್ರ ತಾನೇ ನಮ್ಗೆ ನೋಡ್ಸಿದಾರೆ. ಹಂಗಾರೆ ನಾವ್ ಏನ್ ಮಾದರಿ ನೋಡ್ಸಿದ್ರು ಯೇಸು ಕ್ರಿಸ್ತು ನಮ್ಗೆ? ಕ್ರಿಸ್ತನ ಮಕ್ಕಳಾಗಬೇಕು, ರಕ್ಷಣೆ ಎಂಬ ಮಾರ್ಗದಲ್ಲಿ ನಡೆಯಬೇಕು.
ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ. ಹಾಗೆ ಕ್ಲಾಸಸ್ ಸರಿಯಾಗಿ ಕೇಳಿಲ್ಲ ಅಂತ ಅರ್ಥ. ಅದಾ, ದಯವಿಟ್ಟು ರೆಕಾರ್ಡಿಂಗ್ ಕೊಡ್ತೀನಿ ಕೇಳ್ರಿ. ಏನು ಗೊತ್ತಾ ದೀಕ್ಷಾಸ್ಥಾನ ಅಂದ್ರೆ ಅರ್ಥ? ಏನ್ರಿ, ಸುಮ್ಮನೆ ಪಾಪನ ಪರಿಹಾರ ಆಗೋದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀನಿ, ದೇವ್ರ ಕಡೆ ತಿರುಗಿದ್ದೀನಿ ಅನ್ನೋದಕ್ಕೆಲ್ಲ ರೀ ದೀಕ್ಷಾಸ್ಥಾನ. ದೀಕ್ಷಾಸ್ಥಾನ ಅಂದ್ರೆ ಏನು ಗೊತ್ತಾ? ಏನೋ ಆ? covenant with ರೋಮಾಪುರದಲ್ಲಿ God. ರೋಮಾಪುರದಲ್ಲಿ 6ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಅದಕ್ಕಿಂತ ಮುಂಚೆ ಲೂಕ 12:50 ಓದಿ. ನನ್- ಲೂಕ 12:50. ನನಗೆ ಎಷ್ಟೋ ಸಂತೋಷ ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಏನ್ ದೀಕ್ಷಾಸ್ಥಾನ ಬಗ್ಗೆ? ಯೇಸು ಕ್ರಿಸ್ತು ಯಾವ ದೀಕ್ಷಾಸ್ಥಾನ ಬಗ್ಗೆ ಮಾತಾಡ್ತಿದಾರೆ ಇಲ್ಲಿ? ಭೂಲೋಕದಲ್ಲಿ ಸಮಾಧಾನ ಉಂಟು ಮಾಡು. ಹ? ಅಯ್ಯೋ, ಯೇಸು ಕ್ರಿಸ್ತು ಯಾವ ದೀಕ್ಷಾಸ್ಥಾನ ಬಗ್ಗೆ ಮಾತಾಡ್ತಾರೆ? ನಾನ್ ತಗೊಂಬೇಕಾದಂತ ಒಂದು ದೀಕ್ಷಾಸ್ಥಾನ ಉಂಟು, ಅದು ನೆರವೇರುವ ತನಕ. ಹಾ, ಎಷ್ಟೋ ಇಕ್ಕಟ್ಟಿನಿಂದ ಅಂತ ಹೇಳ್ತಾರೆ. ಯಾವ ದೀಕ್ಷಾಸ್ಥಾನ ಬಗ್ಗೆ ಹೇಳ್ತಾರೆ ಯೇಸು ಕ್ರಿಸ್ತಲ್ಲಿ? ಯಾವ್ದು ಗೊತ್ತಾ? ಆತನ ಮರಣದ ದೀಕ್ಷಾಸ್ಥಾನ ಬಗ್ಗೆ ಯೇಸು ಕ್ರಿಸ್ತು ಹೇಳ್ತಾ ಇರೋದು. ಅದಕ್ಕೆ ಯೋಹಾನ ಮತ್ತೆ ಯಾಕೋಬ್ ಅವ್ರ ತಾಯಿ ಬರ್ತಾರೆ, ಸ್ವಾಮಿ ನನ್ 2 ಜನ ಮಕ್ಳಿಗೆ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತು ಹೇಳ್ತಾರೆ, ಕುತ್ಕೋಬಹುದು, ಆದ್ರೆ ನಾ ಕುಡಿಯೋ ಪಾತ್ರೆಯಲ್ಲಿ ಕುಡಿಬಹುದು, ಆದ್ರೆ ಅದು ಯಾರು ನನ್ನ ಅಕ್ಕಪಕ್ಕ ಕುಂದಿರ್ತಾರ, ಅದ್ರ ತಂದೆ ಚಿತ್ತವಿದೆ. ನೀವು ಅರ್ಧಂಬರ್ಧ ಹೇಳಿದ್ರಿ, ಪೂರ್ತಿಯಾಗಿ ಹೇಳಿ. ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಮಿಸ್ ಮಾಡ್ಬಿಟ್ರಿ ನೋಡಿ. ಸರಿ, ಓದ್ಬಿಡಿ ವಾಕ್ಯದಲ್ಲಿ. ಮತ್ತೆ 20:22, ಮ್ಯಾಥ್ಯೂ 20:22. ಮ್ಯಾಥ್ಯೂ 20:22. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಆಗ ಆತನು ಅವರಿಗೆ, ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ, ಆದರೆ ನನ್ನ ಎಡಬಲಗಡೆಯಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೆ ಸಿಕ್ಕುವುದು ಎಂದು ಹೇಳಿದನು. 22 ಓದಿ. 22 ಸರ್. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯೋದು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ఆగా అష్టేనా? సరే, తెలుగు చదవండి బ్రదర్. ప్రసన్న బ్రదర్ మీరు చదవండి. మ్యాథ్యూ 20:22 చదవండి. ತಮಿಳ್ ಯಾರು ಬರಲ್ಲ ಇಲ್ಲಿಗೆ? ಇಂಗ್ಲಿಷ್ ಇದೆಯಾ? ಬ್ರದರ್ ಓದ್ತೀನಿ. ಓದಿ ಬ್ರದರ್. But Jesus answered and said, Ye know not what ye ask. Are ye able to drink of the cup that I shall drink of, and to be baptized with the baptism that I am baptized with? They say unto him, We are able. ಇದೈತೆ ಕನ್ನಡದಲ್ಲಿ. ಬರೀ ಪಾತ್ರೆ ಹಾಕ್ಬಿಟ್ರು, ದೀಕ್ಷಾಸ್ನಾನ ಬಗ್ಗೆ ಏನು ಎಗರಿಸಿ ಬಿಟ್ರು ಅನ್ನಿಸ್ತೀನಿ ಕನ್ನಡದಲ್ಲಿ. తెలుగు చదవండి బ్రదర్. అందుకు యేసు, మీరేమి అడుగుచున్నారో అది మీకు తెలియదు, నేను త్రాగబోవు గిన్నెలోనిది మీరు త్రాగగలరా అని అడగగా వారు త్రాగగలమనిరి. ఆయన, మీరు నా గిన్నెలోనిది త్రాగుదురు గాని. అట్లే కూడా లేదు. ಸೇಮ್ ಇದೆ ಸರ್, ಕನ್ನಡ ಅದು 2 ಸೇಮ್ ಇದೆ ಸರ್. ಸೇಮ್ ఉంది. ಪುಟ್ಯಮಿಸ್ಟರ್ ಹೇಳಿ. Jesus answered and said, Ye know not what drink of the cup I shall drink of baptized. ಇಂಗ್ಲಿಷ್ లో ఉంది. ಸೊ ಇಲ್ಲಿ ನೋಡ್ಬೇಕಾರೆ ಏನ್ರಿ, ಕನ್ನಡದಲ್ಲ ವಾರ್ತೆ ಬರಲ್ಲ, ಇಂಗ್ಲಿಷ್ ಬಂತ ನೋಡ್ರ. ಅಂದ್ರೆ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಏನ್ರಿ, ನಾನ್ ತಗೊಳ್ಬೇಕಾದ್ರೆ ದೀಕ್ಷಾಸ್ಥಾನ ಒಂದು ಉಂಟು ಏನ್ರಿ, ನೀವು ಆ ದೀಕ್ಷಾಸ್ಥಾನ ಪಾಲ್ಗೊಂಡ್ರೆ ನಾವು ಪಕ್ಕದ ಕೂತ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಯಾವ ದೀಕ್ಷಾಸ್ಥಾನ ಬಗ್ಗೆ ಹೇಳ್ತಾ ಇರೋದು? ಅವ್ರದ್ದೇ ಆದಂತ ಒಂದು ದೀಕ್ಷಾಸ್ಥಾನ ಇದೆ. ಇದು ಯಾವ ದೀಕ್ಷಾಸ್ಥಾನ ಗೊತ್ತಾ? ನಮ್ಮ ಪಾಪಗಳೆಲ್ಲ ಪರಿಹಾರ ಮಾಡಕ್ಕಿರೋಂಥ ದೀಕ್ಷಾಸ್ಥಾನನೇ ಅಲ್ಲ ರೀ. ದೀಕ್ಷಾಸ್ಥಾನ ಏನ್ ಗೊತ್ತಾ? ಆತನ ಮರಣದಲ್ಲಿ ಪಾಲ್ಗಾರ ಆಗದೆ ದೀಕ್ಷಾಸ್ಥಾನ ರೀ. ಓದಿ ಬೈಬಲಲ್ಲಿ ರೋಮಾಪುರದಲ್ಲಿ 6:3 ಓದಿ. ರೋಮಾಪುರದಲ್ಲಿ 6ನೇ ಅಧ್ಯಾಯ 3ನೇ ವಾಕ್ಯ ಓದಿ.
ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಹ್ಮ್ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಹ, ದೀಕ್ಷಾ ಸ್ನಾನ ಅಂಡರ್ಲೈನ್ ಮಾಡಿಸಿಕೊಂಡೇವೆ. ಮಾಡ್ಕೊಳ್ರಿ. ನಿಮಗೆ ಶಾಶ್ವತವಾಗಿ ನೆತ್ತಿಲ್ ಬರ್ಕೊಳ್ಳಿ, ಲೈಫಲ್ಲಿ ಮರಿಲೇಬೇಡಿ. ಈ ಅರ್ಥದಲ್ಲಿ ದೀಕ್ಷಾ ಸ್ಥಾನ ತಗೊಬೇಕು. ಇದೇ ಗೊತ್ತಿಲ್ದ್ರ ಯಾವ್ದೋ ದೀಕ್ಷಾ ಸ್ಥಾನ ತಗೊಂಡ್ಬಿಟ್ಟು ಇದು ಅದೇ ದೀಕ್ಷಾ ಸ್ಥಾನ, ಇದು ಯೇಸು ಕ್ರಿಸ್ತು ಹೇಳಿರೋದೇ ಅಂತ ನಾವು ಭಾವಿಸ್ಕೊಂಡ್ಬಿಟ್ರೆ ಆಯ್ತದ? ಯೋಚನೆ ಮಾಡ್ರಿ ಅಂತೀನಿ. ಅದಕ್ಕೆ ಸುನ್ನತಿ ಕರೆಕ್ಟಾಗಿ ಮಾಡಿಸ್ಬೇಕು. ಅದಕ್ಕೆ ಇಸ್ರೇಲ್ಗಳಿಗೆ ಮಾಡುವಂತ ತಿರ್ಗಾ ಕರೆಕ್ಟಾಗಿ ಮಾಡ್ರಿ ಅಂತೀನಿ. ಫಸ್ಟ್ ಪಸ್ಕ ಕೈ ಹಾಕ್ತೀರಾ, ಫಸ್ಟ್ ಸುನ್ನತಿ ಮಾಡ್ರಿ. ಯಾರು ಸುನ್ನತಿ ಮಾಡ್ತಾರೆ ಕರೆಕ್ಟಾಗಿ ಮಾಡಿಸಿ ಫಸ್ಟ್ ಅಂತ ಹೇಳ್ತಾರೆ. ಅರ್ಥ. ಆಮೇಲೆ ಪಸ್ಕಕ್ಕೆ ಕೈ ಹಾಕೋದು. ಇದೇ ತರ ಏನ್ರಿ, ಯಾರು ಕರ್ತನ ಪಂಕ್ತಿಲಿ ಕೈ ಹಾಕ್ಬೇಕು ಅಂತಂದ್ರೆ ಈ ನಿಬಂಧನೆಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಫಸ್ಟ್ ದುರ್ಬೋಧನೆಗಳನ್ನ ಬಿಡ್ಬೇಕು, ಶಾಶ್ವತವಾಗಿ ಮನಸ್ಪೂರ್ವಕವಾಗಿ ಬಿಡ್ಬೇಕು. ಕಾಟಾಚಾರಕ್ಕೆ ಏನೋ ಬೇಕಾಬಿಟ್ಟಿಗೆ ನಮ್ಮನ್ನ ಮೆಚ್ಚಿಸಿಕ್ಕಲ್ಲ, ದೇವ್ರನ್ನ ಮೆಚ್ಚಿಸಿಕ್ಕ. ಯಾಕೆಂತಾರೆ ನಮ್ಮ ಕರ್ತನ ಏನ್ ಹೇಳ್ತಾರೆ, ಯಾರೇ ಒಬ್ಬ ಮನುಷ್ಯ ಕರ್ತನ ಮೇಜ್ ಮೇಲೂ ದೆವ್ವದ ಮೇಜ್ ಮೇಲೆ ಕೈ ಹಾಕಕ್ಕಾಗಲ್ಲ. ಡಿಸೈಡ್ ಮಾಡ್ಬೇಕು, ಕರೆಕ್ಟಾಗಿ ಡಿಸಿಷನ್ ತಗೊಬೇಕು, ದುಡುವಾಗಿ ಡಿಸಿಷನ್ ತಗೊಬೇಕು. ಇಲ್ಲೂ ಇರ್ತೀನಿ ಅಲ್ಲೂ ಇರ್ತೀನಿ ಅದೆಲ್ಲ ಆಗಲ್ಲ. ಅರ್ಥ ಆಯ್ತಾ? ಅದೇ ತರ ಕರ್ತನ ಪಂಕ್ತಿ, ಆ ಆ ಪಾತ್ರೆಲ್ಲೂ ನಾನು ಕುಡಿತೀನಿ, ದೆವ್ವದ ಪಾತ್ರೆ ಕುಡಿತೀನಿ ಕೂಡ ಆಗಲ್ಲ ರೀ. ಏನ್ರಿ ಪಾತ್ರೆ ಏನ್ರಿ ಅಲ್ಲೈತಲ್ಲ ಅನುಭವಗಳು, ಒಡೆಯಿರೋದೇನೆ ದ್ರಾಕ್ಷರಸ, ಬೋಧನೆಗಳು ಸರಿಯಾದ ಬೋಧನೆ ಪ್ರಕಾರ ಇರ್ತೀನಿ. ಅದರ ನಮ್ಮ ಮನಸ್ಪೂರ್ವಕವಾಗಿ ಕ್ರಿಸ್ತನ ಮರಣದ ಪಾಲ್ಗಾರ ಆಗ್ತೀನಿ. ಯಾಕೆ? ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆದ್ರೆ ನಾಳೆ ಆತನ ಜೊತೆಗೆ ಏನ್ ಮಾಡ್ಬೋದು, ನಾವು ಆಳ್ವಿಕೆ ಮಾಡ್ಬೋದು. ಕರೆಕ್ಟಾ? ಹೌದಾ? ಇಲ್ಲ ವಾಕ್ಯ ಐತಾ ಇಲ್ವಾ? 2 ತಿಮೋತಿ 3:12, 2 ತಿಮೋತಿ 2:12 ಐತಾ ಇಲ್ವಾ? ಇವತ್ತು ಸರ್ ಆತನೊಂದಿಗೆ ಹಿಂಸೆಗಳನ್ನ ಅನುಭವಿಸಿದ್ರೆ ಆತನೊಂದಿಗೆ ಏನ್ ಮಾಡ್ಬೋದು, ನಾವು ಆಳ್ವಿಕೆನಾ ಮಾಡ್ಬೋದು. ಮಾಡ್ಬೋದು. ಆ ಹಿಂಸೆ ಅನುಭವಿಸೋದಕ್ಕೆ ರೆಡಿ ಇದ್ದೀರಾ? ಅದನ್ನ ಆತನ ಮರಣದಲ್ಲಿ ನಾವು ಪಾಲ್ಗಾರಕ್ಕೆ ರೆಡಿಯಾಗಿದ್ದೀರಾ? ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ಕ್ರಿಸ್ತನ ದೇಹ ಎಂಬುದ ಶರೀರದಲ್ಲಿ ಉಳಿದಿರಂತ ಕಷ್ಟ ಸಂಕಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಏನ್ ಮಾಡ್ತೀನಿ, ಆಸೆ ಪಡ್ತೀನಿ. ಯಾಕೆ? ಅದು ಪಡೋದಿಂದ ಆತನ ಪುನರುತ್ಥಾನದ ನಾನು ಹೇಗಾರೋ ಪಾಲ್ಗೊಳ್ಬೋದಲ್ಲ ಅಂತಂದ್ಬಿಟ್ಟು. ಇದು ಕರೆಕ್ಟ್ ಆಗಿರೋಂಥ ಅರ್ಥ. ಈ ಅರ್ಥದಲ್ಲಿ ತೊಗೊಳಕ್ಕೆ ಯಾರೋ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ, ನಾವು ಅದ್ ತಕ್ಕಂತೆ ಬಂದು ಸರಿಯಾದ ರೀತಿಲಿ ಏನ್ರಿ ಬ್ಯಾಪ್ಟಿಸಮ್ ಕೊಡ್ತೀರಿ. ಅದಾಗಿ ನಂತರ ಈ ಪ್ರಭು ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳೋದಕ್ಕೆ ಏನ್ ಮಾಡ್ತೀರಿ, ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತೀರಿ. ಓಕೆನಾ? ಸರಿ, ಏನೋ ಪ್ರಶ್ನೆ ಇದೆಯಾ, ಏನೋ ಡೌಟ್ಸ್ ಇದೆ ಕೇಳ್ರಿ. ಯಾರಿಗಾರ ಏನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಅದು ಏಪ್ರಿಲ್ 11ನೇ ತಾರೀಕು ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ ಟೈಮ್ ತಗೊಂಡು ಡಿಸಿಷನ್ ಹೇಳಿ. ಓಕೆನಾ? ಸರಿ, ಏನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಸರಿ, ಏನೂ ಇಲ್ಲ. ಗುಡ್. ಓಕೆ, ಹಂಗಾರೆ ಒಂದು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ? ಶಾಂತ ಅಷ್ಟ ಏನು ಪ್ರಶ್ನೆ ಇಲ್ವಾ? ಇಲ್ಲ ಸರ್, ಅದೇ ಇತ್ತು ಸರ್ ನನ್ಗೆ. ಅಲ್ಲೇ ಅಲ್ಲಿ ಹೇಳ್ಬೇಕಾದ್ರೆ ಪಾಠ ಹೇಳ್ಬೇಕಾದ್ರೆ ಅದು ಸರ್ಪನೆ ಯಾಕೆ ಸಿಂಬಲ್ ತಗೊಂಡ್ರೆ ಅದು ಸೈತಾನ ಸಿಂಬಲ್ ಅಲ್ಲ ಅಂತ ನಾವು ಇದು ಮಾಡ್ತಿದ್ದೆ ಸರ್. ಅದಕ್ಕೆ ಕೇಳ್ಬೇಕಂದ್ರೆ ನೀವು ಕೇಳಿದ ತಕ್ಷಣ ನನಗೆ ಅದು ಸ್ವಲ್ಪ ನೆನಪು ಬಂತು ಸರ್. ಅದಕ್ಕೆ ನಾನು ಡೌಟ್ ಕ್ಲಿಯರ್ ಮಾಡ್ಕೊಂಡೆ. ಓಕೆ, ಗುಡ್. ಬ್ಯಾಪ್ಟಿಸಮ್ ಬಗ್ಗೆ ಇನ್ನೊಂದ್ಸರಿ ವಿಡಿಯೋ ಕೇಳಿ, ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳ್ರಿ ಸ್ಟಾರ್. ಓಕೆನಾ? ಆಯ್ತು ಸರ್. ಸರಿ, ಓಕೆ. ಜೋಯಲ್ ಬದ ಶ್ವೇತಾ ಸ್ಟಾರ್ ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ ಬ್ರದರ್. ಓಕೆ. ಪ್ರಸನ್ನ ಬದರ್ ಏನೋ ಪ್ರಶ್ನೆ ಇದೆಯಾ? ಬ್ರದರ್, ಅದೇ ಇದೊಂದು ಅದು 1 ದಿನ 1000 ವರ್ಷ ಅಂತ ನಾವು ನೋಡ್ತಾ ಇದೀವಲ್ಲ, ಹ್ಮ್ ಅದು ಆದಾಮನವ್ರ ವಿಷಯದಲ್ಲಿ ನೋಡುವಾಗ ಆದಾಮನು 936 ವರ್ಷ ಬದುಕಿದ್ನಲ್ಲ, ಹ್ಮ್ ಅದಕ್ಕೆ ಅದು ಈಕ್ವಲ್ ಆಗ್ಬೇಕಲ್ಲ. ಕರೆಕ್ಟ್, ಅದೇ ಹೇಳೋದು. ಒಂದಿನ ಅಂದ್ರೆ ಅಂತಂದ್ರೆ ಇವಾಗ 1000 ವರ್ಷ. ಯೇಸು ಕ್ರಿಸ್ತನು ಅಲ್ಲಿ ಆದಾಮ ಮತ್ತೆ ಅವಳಿಗೆ ಹೇಳ್ತಾರೆ, ಅದಕ್ಕೆ 1000 ವರ್ಷದ ಒಳಗಡೆ ಎಲ್ಲ ಮಣ್ಣ ಅಂತಾರಲ್ಲ. 1000 ವರ್ಷದ ಮೇಲ್ಪಟ್ಟು ಯಾರು ಬದುಕಿಲ್ವಲ್ಲ. ಹಾ, ಅದು ವಾಕ್ಯದ ಪ್ರಕಾರ 936 ಇದೆಯಲ್ಲ, ಎಕ್ಸಾಕ್ಟ್ ಅಂದ್ರೆ ಅಲ್ಲಿ 1000 ವರ್ಷ ಆಗ್ಬೇಕಲ್ಲ. ಇಲ್ಲಲ್ಲ, 1000 ವರ್ಷ ಒಳಗಡೆ ದಿನದಲ್ಲಿ ಸಾಯ್ತಿ ಅಂತ. ದಿನದಲ್ಲಿ ದಿನ ಎಕ್ಸಾಕ್ಟ್ ಆಗಿ 1000 ವರ್ಷ ಅಂತಲ್ಲ. ದಿನ ಹ್ಮ್ ದಿನ ಇನ್ ದ ಡೇ ಅಂದ್ರೆ ಏನೋ ಆ ದಿನದಲ್ಲಿ ನೀವು ಸಾಯ್ತೀರಾ ಅಂತ. ಆ ದಿನದಲ್ಲಿ ಯಾವಾಗಾರ ಸಾಯ್ಬೋದು. ಒಂದೇ ವರ್ಷಕ್ಕೆ ಸಾಯ್ಬೋದು, ಹುಟ್ಟಿದ ತಕ್ಷಣ ಸಾಯ್ಬೋದು. ನೀವು 999 ದಿವಸ ಇದ್ದು ಕೂಡ ಸಾಯ್ಬೋದು. ಹಾ, ಅದು ಯಾರು ಒಟ್ಟು ಅಲ್ಲ ನಾವು ಅಚೀವ್ ಒಟ್ಟು ಮಾಡಕ್ಕಾಗಿಲ್ಲ, ಟಾರ್ಗೆಟ್ ಮುಟ್ಟಕ್ಕಾಗಿಲ್ಲ. ಯಾಕಂದ್ರೆ ಪಾಪ ಹೌದು. ಸಂಬಳ ಮರಣನ ಅನುಭವಿಸ್ಬೇಕಲ್ಲ ಬ್ರದರ್. ಆ ದೇಹದಲ್ಲಿ ಏನಾಗಬೇಕು, ಅದನ್ನ ಕೊರತೆಗಳನ್ನ ಅನುಭವಿಸೋತಾನೆ ಪಾಠ ಕಲಿಯೋದಕ್ಕೆ ಸಾಧ್ಯ. ಅವಾಗೇ ತಾನೇ ದೇವರು ಅಂದ್ಬಿಟ್ಟು ಬೆಲೆ ಗೊತ್ತಾಗೋದು, ಮಾಡಿದ ತಪ್ಪನ್ನ ರಿಲೀಸ್ ಮಾಡ್ಕೊಳೋದು, ತಿರ್ಗಾ ದೇವತೆ ಬರೋದಕ್ಕೆ ಏನಾಗೋದು ಅನುಕೂಲ ಆಗೋದು. ಕರೆಕ್ಟಾ? ಹಾ ಸರಿ, ಓಕೆನಾ? ಕ್ಲಿಯರಾ? ಹಾ, ಅದು ಕ್ಲಿಯರ್ ಬರೀ. ಸರಿ, ಓಕೆ. ಅವ್ರು ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆ ನಡ್ಸ್ಕೊಳ್ಬೇಕಾಗಿ ನಮ್ಮ ಮಧ್ಯದಲ್ಲಿ